ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹದೇವರ ಆವಿರ್ಭಾವ, ಹಿರಣ್ಯಕಶಿಪನ ಸಂಹಾರ, ಎಲ್ಲ ದೇವತೆಗಳ ಪ್ರಾರ್ಥನೆ ಇವೆಲ್ಲವೂ ಆಯಿತು, ಪ್ರಾರ್ಥನೆ ಆಯಿತು. ಆನಂತರ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ದೇವತೆಗಳು ಸರ್ವದಾ ಸ್ತುತಿಸುತ್ತಾ ಇದ್ದರೂ ಸಂಪೂರ್ಣವಾಗಿ ನಿನ್ನ ಗುಣಗಳನ್ನು ವರ್ಣಿಸಲು ಶಕ್ತರಲ್ಲ. ಎಷ್ಟು ಯಾವ ದೇವತೆಗೂ ಕೂಡ ವರ್ಣಿಸಲು ಸಾಧ್ಯವಿರಲ್ಲ. ಅದಕ್ಕೆ ಅಘಟನ ಘಟನಾ ಸಾಮರ್ಥ್ಯ ಭಗವಂತನಿಗಳ ಮಾತು. ಹೀಗಿರುವಾಗ ರಾಕ್ಷಸ ಜಾತಿಯಲ್ಲಿ ಹುಟ್ಟಿರುವ ನಾನು ಶಕ್ತನೇ ಅಂತ ಪ್ರಶ್ನೆ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳಿಗೆ ಶಕ್ತರಲ್ಲ, ಇನ್ನು ನಾನು ಶಕ್ತನೇ ಹೇಗಾದೀತು? ಆದರೂ ನನ್ನಿಂದ ಸ್ತುತಿಸಿಕೊಳ್ಳಬೇಕೆಂದು ಇಚ್ಛಿಸುವ ಮಹಾಪ್ರಭು ನೀನು. ನಿನ್ನ ಕರುಣೆಗೆ ಏನೆಂಬೇಕು? ಶ್ರೀಹರಿಯಾದ ನೀನು ಭಕ್ತಿ ಇಲ್ಲದ ಧನ, ಭಕ್ತಿ ಇಲ್ಲದ ಕುಲ, ಭಕ್ತಿ ಇಲ್ಲದ ರೂಪ, ಭಕ್ತಿ ಇಲ್ಲದ ತಪಸ್ಸು, ಭಕ್ತಿ ಇಲ್ಲದ ವೇದಾಧ್ಯಯನ, ಭಕ್ತಿ ಇಲ್ಲದ ಕಾಂತಿ, ಭಕ್ತಿ ಇಲ್ಲದ ಸಹನೆ, ಪರಾಕ್ರಮ, ಬುದ್ಧಿ ಈ ಗುಣಗಳಿಗೆ ಒಲಿಯುವವನಲ್ಲ. ಇಷ್ಟೇ ಒಳ್ಳೆಯ ಗುಣಗಳೇ, ಎಷ್ಟೇ ಆಕರ್ಷಿತ ಗುಣಗಳೇ, ಲೋಕದಲ್ಲಿ ಎಲ್ಲರೂ ಮೆಚ್ಚುವ ಗುಣಗಳೇ, ಇಷ್ಟಿದ್ರೂ ಕೂಡ ಭಕ್ತಿ ಇಲ್ಲದೆ ಹೋದರೆ ಅದು ಶೋಭಿಸುವುದಿಲ್ಲ. ಅವಶ್ಯವಾಗಿ ಬೇಕು ಭಕ್ತಿ ಎನ್ನುವುದು. ಅದಕ್ಕಾಗಿ ಭಕ್ತಿಯಿಂದಲೇ ಪ್ರಸನ್ನನಾಗುವನು ಎನ್ನುವುದಕ್ಕೆ ಗಜೇಂದ್ರನೇ ಸಾಕ್ಷಿ. ಮುಂದಿನ ಸ್ಕಂದವೇ ಇದೆ. ಭಕ್ತಿಯಿಂದ ಅವನು ಪ್ರಸನ್ನನಾಗುತ್ತಾನೆ. ಬೇಕಾದರೆ ಒಂದು ದೊಡ್ಡ ವಸ್ತು ಭಕ್ತಿ ಇಟ್ಟಿದೆಯಾ? ಭಕ್ತಿ ಇದೆಯಾ? ಸತ್ಯ, ದಮ, ಶಮ ಇವೆಲ್ಲವೂ ಕೂಡ ಇಂದ್ರಿಯ ನಿಗ್ರಹ. ಸ್ವೋತ್ತಮರಲ್ಲಿ ಮಾತ್ಸರ್ಯವಿಲ್ಲದಿರುವಿಕೆ ಸ್ವೋತ್ತಮ ಅಪರಾಧ. ಯಾರು ಕೂಡ ಭಗವಂತನೂ ಕ್ಷಮಿಸೋದಿಲ್ಲ. ಸ್ವ ಉತ್ತಮ, ನಮಗಿಂತ ಉತ್ತಮರು ವಿದ್ಯೆ, ಧನ, ಕುಲ, ವೇದಾಧ್ಯಯನ, ತಪಸ್ಸು, ರೂಪ, ಬಲ, ಪರಾಕ್ರಮ ಯಾವುದೇ ಆಗಿರಲಿ, ಸ್ವೋತ್ತಮರು ಅಂತ ಇದ್ದಾಗ ಅವರಲ್ಲಿ ಮಾತ್ಸರ್ಯ ಬೇಡ. ನಿಷಿದ್ಧ ಕಾರ್ಯದಲ್ಲಿ ನಾಚಿಕೆ. ಪ್ರಹ್ಲಾದರಾಜರು ಕೂಡ ಒಂದೊಂದು ಐಟಮ್ಸು ಹೇಗಿದೆ. ನರಸಿಂಹದೇವರ ಆವಿರ್ಭಾವ ಆದಮೇಲೆ ಕೂತಿದ್ದಾರೆ ನರಸಿಂಹದೇವರ ಪೀಠದಲ್ಲಿ. ಸಹನೆ, ಅಸೂಯೆ ಇಲ್ಲದಿರುವುದು. ನಾವು ಅಸೂಯೆ ಪಟ್ಕೊಂಡ್ರೆ ಯಾರ ಮೇಲೆ ಅದನ್ನೇ ಅವರು ಹಾಳಾಗೋದ್ರೊಳಗಾಗಿ ಮೊದಲು ನಾವು ಹಾಳಾಗಿರ್ತೀವಿ. ಯಾರ ಮೇಲೂ ಅಸೂಯೆ, ಇವೆಲ್ಲ ಅನರ್ಥ. ದಾನ, ಯಜ್ಞ, ತಪಸ್ಸು. ದಾನ ಯಾರಿಗೆ ಮಾಡಬೇಕಾಗುತ್ತೆ? ಅಲ್ಲೊಂದು ವ್ಯಾಪಾರ ನಡೆಯುತ್ತದೆ ದಾನ ಮಾಡ್ತಾರೆ. ದಾನ ಯಾತಕ್ಕೆ ಮಾಡಬೇಕು? ನಮ್ಮಲ್ಲಿರೋ ಪಾಪಗಳು ಹೋಗಲಿ ಅಂತ ದಾನ ಮಾಡಬೇಕು. ನಮ್ಮಲ್ಲಿರೋ ಪಾಪಗಳು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಏನು ತುಂಬ್ಕೋಬೇಕು? ಪುಣ್ಯ ತುಂಬಬೇಕು. ಪುಣ್ಯವಂತರಿಗೆ, ಪುಣ್ಯ ಇರುವವರಿಗೆ, ಪುಣ್ಯ ಮಾಡಿರುವವರಿಗೆ, ಸಾಧಕರಿಗೆ ದಾನ ಮಾಡಿದಾಗ ಇವನ ಪಾಪ ಅವ್ರಿಗೆ ಹೋಗಿ ಅಲ್ಲಿರೋ ಪುಣ್ಯ ಇವರು ಬಂದು ಸೇರ್ತಾ ಇದೆ, ವಿನಿಮಯ ಆಗುತ್ತದೆ. ದಾನ ತಗೊಂಡವರು ಮನೆ ಹೋಗುವುದರೊಳಗಾಗಿ ಪುಣ್ಯ ಬಂದು ಇವ್ರ ಮನೆ ಸೇರಿರುತ್ತೆ, ದಾನ ಕೊಟ್ಟವ್ರ ಮನೆಗೆ. ದಾನ ಕೊಡಬೇಕಾದ್ರೆ ಯಾವುದೂ ಕೂಡ ಅದರ ಮೇಲೆ ಅಪೇಕ್ಷೆ ಬೇಡ. ನಮ್ಮ ತಾತನ ಕಾಲದಿಂದ ಇತ್ತು, ನಮ್ಮ ಮನೇಲಿ ಚೆನ್ನಾಗಿತ್ತು, ಹೋಗಿ ಕೊಟ್ಬಿಟ್ಟೆ ಅವನು ತಗೊಂಡೋಗಿ ಅನ್ಬಾರದು. ದಾನ ಕೊಟ್ಬಿಟ್ಟ ಮೇಲೆ ದಾನದ ವಸ್ತುಗಳನ್ನು ತಿರುಗಿಯೂ ನೋಡಬಾರದು. ದಾನದ ವಸ್ತುಗಳನ್ನು. ಯಜ್ಞ ಅಂದರೆ ಶ್ರಾದ್ದಕ್ಕೂ ಯಜ್ಞ ಅಂತ ಕರೀತಾರೆ. ಅನೇಕ ಹೋಮ ಹವನಗಳಿಗೂ ಯಜ್ಞ ಅಂತ ಕರೀತಾರೆ. ಯಜ್ಞಗಳನ್ನು ಮಾಡಬೇಕು, ಮಾಡಿಸಬೇಕು. ಬ್ರಾಹ್ಮಣನ ಧರ್ಮ ಏನು? ವರ್ಣಾಶ್ರಮ ಧರ್ಮವನ್ನು ಹೇಳ್ತಾರೆ ಸಪ್ತಮಸ್ಕಂದರಲ್ಲಿ. ಯಜನ, ಯಾಜನ ಅಂದರೆ ಯಜ್ಞಗಳನ್ನು ಮಾಡಿಸಬೇಕು, ತಾನು ಮಾಡಬೇಕು. ಅಧ್ಯಯನ, ಅಧ್ಯಾಪನ, ಕೂತ್ಕೊಂಡು ಸದಾ ಓದ್ತಿರ್ಬೇಕು, ಓದಿರೋದನ್ನು ಇನ್ನೊಬ್ಬರು ಹೇಳ್ತಾ ಇರಬೇಕು. ಅಧ್ಯಯನ, ಅಧ್ಯಾಪನ. ದಾನ, ಪ್ರತಿಗ್ರಹ, ದಾನವನ್ನು ಕೊಡಬೇಕು, ದಾನವನ್ನು ತಗೋಬೇಕು. ಇವು 6 ಬ್ರಾಹ್ಮಣ ಧರ್ಮಗಳು ಇರಲೇಬೇಕಾಗುತ್ತದೆ. ಯಜ್ಞ, ತಪಸ್ಸು ಹೇಳಿದೆ. ತಪಸ್ಸು ಬಗ್ಗೆ ಡೆಫಿನೇಷನ್ ಆಯಿತು. ಆಚರಣೆ ಮಾಡೋದು ಹೇಗೆ? ಮಾಡ್ತಾ ಇರಬೇಕು. ತಪಸ್ಸು ಬಹಳ ವಿಶೇಷ. ವೇದಾಧ್ಯಯನ, ಅವರವರು ಯಾವ ಶಾಖೆಯಲ್ಲಿ ಬಂದಿರ್ತಾರೋ ಜೀವನದಲ್ಲಿ ಒಂದು ಸಲವಾದರೂ ಕೂಡ ಆ ವೇದಗಳನ್ನು ಒಂದು ಸಲ ಬಾಯಿನಲ್ಲಿ ಉಚ್ಚಾರ ಮಾಡಬೇಡವೆ. ವೇದ, ಯಾರು ವೇದ ಓದೋದು? ಬ್ರಾಹ್ಮಣನಿಗೆ ಅನೇಕ ಹಂತಗಳಿದೆ. ಬ್ರಾಹ್ಮಣ, ಆಮೇಲೆ ಬರ್ತಕ್ಕಂಥದ್ದು ದ್ವಿಜ, ಆಮೇಲೆ ವಿಪ್ರ, ಆಮೇಲೆ ಶ್ರೋತ್ರಿಯ. ಒಂದೊಂದಕ್ಕೂ ವ್ಯತ್ಯಾಸ ಇದೆ. ತಂದೆ ತಾಯಿಯೂ ಬ್ರಾಹ್ಮಣರಾಗಿದ್ದಾಗ ಹುಟ್ಟಿದವನು ಬ್ರಾಹ್ಮಣ ಆಯಿತು.
ಅಷ್ಟೇ. ಉಪನಯನ ಆದಮೇಲೆ ದ್ವಿಜ, ಎರಡನೇ ಜನ್ಮ ಬಂತವರಿಗೆ. ಉಪನಯನ ಆದಮೇಲೆ ದ್ವಿಜ. ಮೊದಲ ಉಪಕರ್ಮ ಆಗಿ ವೇದಗಳನ್ನು ಓದುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ, ವೇದ ಕಲಿತ ಮೇಲೆ ಅವನು ವಿಪ್ರ ಅಂತ ಬಂದ. ವೇದದಲ್ಲಿ ಇರುವುದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವನು ಶ್ರೋತ್ರಿಯ. ಬ್ರಾಹ್ಮಣ, ದ್ವಿಜ, ವಿಪ್ರ, ಶ್ರೋತ್ರಿಯ. ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೈತರಿಯ. ಶ್ರೋತ್ರಿಯರಾಮನವನಿಗೆ ಕಾಮನೆಗಳು ಒಂದೂ ಇರಬಾರದು. ವೇದಾಧ್ಯಯನ ಮಾಡಿದ್ದಾನವ. ವೇದಾಧ್ಯಯನ ಎಂಬ 12 ಗುಣಗಳಿದ್ದು ಇದಕ್ಕೆಲ್ಲ ಮೂಲ ಕಾರಣವಾದ ಯಾವುದು? 12. ಸಾಕ್ಷಿ, ಸತ್ಯ, ದಮ, ಕ್ಷಮ, ಸೋತ್ತಮರಲ್ಲಿ ಮಾತ್ಸರ್ಯ ಬೇಡ, ನಿಷಿದ್ಧ ಕಾರ್ಯದಲ್ಲಿ ನಾಚಿಕೆ ಇರಲಿ, ದುಃಖ ಸಹನೆ, ದುಃಖವನ್ನು ಸಹಿಸುವುದು, ಅಸೂಯೆ ಇಲ್ಲದಿರುವುದು, ಇವೆಲ್ಲ 12. ದಾನ, ಯಜ್ಞ, ತಪಸ್ಸು, ಈ 12 ಗುಣಗಳಿವೆ. ಇದ್ದೂ ಕೂಡ ಮೂಲ ಕಾರಣವಾದ ಭಕ್ತಿ ಇಲ್ಲದಿದ್ದರೆ ಆ ಬ್ರಾಹ್ಮಣನಲ್ಲಿ ಶ್ರೀಹರಿಯಲ್ಲಿ ಭಕ್ತಿ ಮಾಡುವ ಚಂಡಾಲನೇ ಉತ್ತಮ. ಬ್ರಾಹ್ಮಣನಿಗೆ ಭಕ್ತಿ ಎನ್ನುವುದಿರಬೇಕು. ಭಕ್ತಿ ಇಲ್ಲದ ಬ್ರಾಹ್ಮಣನಿಗಿಂತ ಚಂಡಾಲನೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಮರ್ಪಣವಿಲ್ಲದ ಭಕ್ತಿಯು ಸಂಪೂರ್ಣವೆನಿಸಲಾರದು. ಪ್ರಹ್ಲಾದರಾಜರು ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ, ಎಷ್ಟು ವಿಚಾರ ಹೇಳ್ತಾ ಇದ್ದಾರೆ. ಹರಿಯು ಆನಂದಾದಿ ಗುಣಪೂರ್ಣನಾಗಿರುವುದರಿಂದ ಇನ್ನೊಬ್ಬರು ಅವನಿಗೆ ಮಾಡುವ ಪೂಜೆಯಿಂದ ಅವನಿಗೆ ಯಾವ ಲಾಭವೂ ಇಲ್ಲ. ಯಾರೇ ಪೂಜೆ ಮಾಡಲಿ, ಆ ಪೂಜೆಯಿಂದ ಅವನಿಗೇನು ಆಗಬೇಕಾಗಿಲ್ಲ. ಒಂದು ವ್ಯವಸ್ಥೆ ಮಾಡಿದಾನಷ್ಟೇ, ಪೂಜೆ ಮಾಡು, ನಿನಗೆ ಒಳ್ಳೆಯದಾಗ. ಆ ಪುಣ್ಯ ಪಾಪಗಳನ್ನು, ಒಳ್ಳೆಯದನ್ನು ಆ ಕರ್ತೃವಿಗೆ ಗಂಟು ಹಾಕ್ತಾನೆ. ಸ್ವಲ್ಪ ಅನುಭವಿಸ್ಬೋದು. ಭಕ್ತರ ಪೂಜೆಯನ್ನು ಅವರ ಹಿತವಾಗಲೆಂದೇ ಸ್ವೀಕರಿಸುತ್ತಾನೆ. ಆದ ಕಾರಣ ನರಸಿಂಹನು ಜೀವನಂತೆ ಪ್ರಾಕೃತ ದೇಹವನ್ನು ಹೊತ್ತುವಂತವನಲ್ಲ. ನರಸಿಂಹರೂಪಿ ಪರಮಾತ್ಮ ಪ್ರಾಕೃತನಾಗಿ ಬಂದವನಲ್ಲ, ಕಂಬದಿಂದ ಆವಿರ್ಭವಿಸಿ ಬಂದ. ಹೀಗೆ ತಿಳಿದು ಪೂಜಿಸಿದರೆ ಶ್ರೀರಮಣನು ಅವನ ಜನನ ಮರಣವನ್ನು ತಪ್ಪಿಸಿ ಮುಕ್ತನನ್ನಾಗಿ ಮಾಡುವನು. ಜನನ ಮರಣ ಬೇಡ, ಮುಕ್ತನಾಗಬೇಕು. ಪೂಜೆಗೆ ತಕ್ಕ ಫಲವನ್ನು ಕೊಡುವ ಹರಿಗೆ ಪಕ್ಷಪಾತಾದಿ ದೋಷಗಳಿಲ್ಲ ಅಂದರು ನಾರದರು. ಕೇಳಿದ್ನಲ್ಲ ಧರ್ಮರಾಜ, ಶಿಶುಪಾಲ ದ್ವೇಷ ಮಾಡಿದರೂ ಕೂಡ ಅವನಲ್ಲಿದ್ದಂತಹ ಒಂದು ತೇಜಸ್ಸು ಬಂದು ಕೃಷ್ಣನಲ್ಲಿ ಸೇರ್ತಲ್ಲ. ದ್ವೇಷ ಮಾಡಿದ್ರೂ ಕೂಡ ಬಂತಲ್ಲ, ಪಕ್ಷಪಾತ ಆಯ್ತಲ್ಲ. ಇದೆಯಾ? ಇಲ್ಲ. ಭಗವಂತನಿಗೆ ಪಕ್ಷಪಾತ ಎಂಬುದಿಲ್ಲ. ಶ್ರೀಹರಿಯ ಕೀರ್ತನೆಯು, ಮನುಜನಿಗೆ ಕೀರ್ತನೆಯು ಹೊರತು ಬೇರೆ ಉದ್ಧಾರದ ಮಾರ್ಗವೇ ಇಲ್ಲ. ಸತತವಾಗಿ ಕೇಳೋದು, ಕೀರ್ತನವನ್ನು ಮಾಡೋದು. ಶ್ರವಣಂ ಕೀರ್ತನಂ. ಅದಕ್ಕೆ ಮೊಟ್ಟ ಮೊದಲು 9 ವಿಧದ ಭಕ್ತಿಯಲ್ಲಿ ಅವೆರಡು ಸ್ಥಾನಗಳನ್ನು ಮೊದಲಿಟ್ಟಿದ್ದಾರೆ, ಶ್ರವಣ, ಕೀರ್ತನ. ನಮ್ಮಂತೆ ಬ್ರಹ್ಮಾದಿಗಳು ಭಕ್ತರಾದರೂ ಕೂಡ ಅವರು ಪ್ರಧಾನ ಭಕ್ತರು ಬ್ರಹ್ಮದೇವರು. ಬ್ರಹ್ಮದೇವರು ಮಾಡೋ ಉಪಾಸನೆ, ಪೂಜೆ ಬಹಳ ದೊಡ್ಡದು. ಅವರ ಉಪಾಸನೆ ಎಲ್ಲ ದೇವತೆಗಳಂತಲ್ಲ, ಯಾಕಂದ್ರೆ ಜೀವೋತ್ತಮರು. ಬ್ರಹ್ಮದೇವರು ಮತ್ತು ವಾಯುದೇವರು ಜೀವೋತ್ತಮರು. ಅವರಿಗೆ ನಿನ್ನ ಅವತಾರವು ಸಜ್ಜನ ರಕ್ಷಣೆ, ಸುಖ ಪ್ರಾಪ್ತಿ, ಸಂಪತ್ತಿಗೆ ಕಾರಣ, ನಿಶ್ಚಯ ಜ್ಞಾನ ಇರುವುದರಿಂದ ನೃಸಿಂಹ ರೂಪವನ್ನು ನೋಡಿದ ಅವರಿಗೆ ಇತರರಂತೆ ಭಯೋದ್ವೇಗಗಳಿಲ್ಲ. ಇತರರು ಭಯಪಡ್ತಾರಲ್ಲ, ಅದಿಲ್ಲ ಅವರಿಗೆ. ಹೇ ಭಗವಂತನೇ, ನಿನ್ನ ರುಚಿರ ಅವತಾರಗಳೆಲ್ಲವೂ ಲೀಲಾವಿಲಾಸ್ಪದವಾಗಿದೆ. ಶ್ರೀ ನೃಸಿಂಹನೇ, ನಿನ್ನ ಇದಕ್ಕೆ ಯಾರು ಹೆದರುವುದಿಲ್ಲ, ದುಃಖಿಸುವುದಿಲ್ಲ. ಮುಂದಕ್ಕೆ ಹೀಗೆಲ್ಲ ಹೇಳ್ಕೊಂಡ್ಬರ್ತಾರೆ ಪ್ರಹ್ಲಾದರಾಜರು, ನಾರದರು. ಇವರ ಮಹತ್ವಗಳು ತುಂಬ ಬರ್ತಾ ಇದೆ ಈ ಭಾಗದಲ್ಲಿ, ಸಪ್ತಮ ಸ್ಕಂದದಲ್ಲಿ. ಹೀಗೆ ಬಂದು ಆನಂತರ ಜಗತ್ತು, ಅಲ್ಲಿ ಜೀವರು, ಜ್ಞಾನ ಅಜ್ಞಾನ, ಪಾಪ ಪುಣ್ಯ, ಜನನ ಮರಣ, ಇವೆಲ್ಲರೂ ಕೂಡ ಇಲ್ಲಿ ಹೇಳ್ಕೊಂಡ್ಬಂದರು. ನೀನು ಹಯಗ್ರೀವ ರೂಪದಿಂದ ಮಧುಕೈಠವರು ಎಂಬ ರಾಕ್ಷಸರನ್ನು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ದಿವ್ಯವಾದ ಉಪದೇಶ ಮಾಡಿದೆ. ಅದೇ ಪಂಚರಾತ್ರ ಎಂಬ ಹೆಸರಿನಿಂದ ಬಂದಿದೆ. ಪಂಚರಾತ್ರ ಆಗಮದಿಂದ ನಿನ್ನನ್ನು ಉಪಾಸನೆ ಮಾಡಿದರೆ ಅದು ತುಂಬ ಶ್ರೇಷ್ಠವಾದದ್ದು. ಹಾಗಾದರೆ ಪಂಚರಾತ್ರಾಗಮ, ಅದರಲ್ಲಿ ಸ್ತೋತ್ರ ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮ ನಮಸ್ತೆ ಪೀತವಸನ ನಮಃ ಕಟಕಧಾರಿಣೆ ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ
ಸ್ಫುರದ್ವಲಯ ಕೇಯೂರ ನೂಪುರಾಂಗದ ಭೂಷಣೈ ಮುಂದುವರಿಯುತ್ತೆ. ಚಿದಂತ್ಯ ಸ್ತೋತ್ರ ಪಂಚರಾತ್ರ ಮತ್ತು ಎಷ್ಟು ರಮ್ಯವಾಗಿದೆ ಆ ಸ್ತೋತ್ರ. ಅದು ಪರಮಾತ್ಮನನ್ನು ಕುರಿತು ಪಂಚರಾತ್ರಾಂಗದಿಂದ ಪೂಜೆ ಮಾಡಿದರೆ ಬಹಳ ಪ್ರೀತಿ ಅಂತ ನೀನೇ ಹೇಳ್ಕೊಂಡಿದ್ದೀಯ ಸ್ವಾಮಿ. ಆದ ಕಾರಣ ನಿನ್ನವನಾದ ನನಗೆ ಸಂಸಾರದ ಭಯ ಇಲ್ಲ. ನಿನ್ನ ಪವಿತ್ರ ಕಥಾಮೃತ ಪಾನ ನನ್ನ ಚಿಂತೆಯನ್ನು ನಾನು ಬಿಟ್ಟಿದ್ದೇನೆ, ನಿನಗೆ ಒಪ್ಪಿಸಿಬಿಟ್ಟಿದ್ದೇನೆ. ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಚಾರು ಅಂದ್ರೆ ಮನೋಹರ ಅಂತ, ಚರಣ ಅಂದ್ರೆ ಕಾಲು. ನಿನ್ನ ಮನೋಹರವಾದ ಪಾದಗಳನ್ನು ತೋರಿಸು ನನಗೆ, ಚಾರು ಚರಣ ತೋರಿ. ಪಾರುಗಾಣಿ ಸಯ್ಯ ಕೊನೆಗೆ, ಅದು ಬಹಳ ಅರ್ಥ ಇದೆ ಅದರಲ್ಲಿ. ಕೊನೆಗೆ ಅಂದ್ರೆ ಪುನರ್ಜನ್ಮ ಬೇಡ, ಅದೇ ಕೊನೆ ಚರ್ಮದೇಹ. ಪಾರುಗಾಣಿ ಸಯ್ಯ ಕೊನೆಗೆ, ಅದಕ್ಕೆ ನಿನಗೆ ಭಾರ ಹಾಕಿದ್ದೀನಿ. ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಆದ ಕಾರಣ ನಾನು ನನ್ನನ್ನು ನಂಬಿ ಆಶ್ರಯಿಸಿರುವ ಅನುಹ್ಲಾದ ನನ್ನ ತಮ್ಮಂದಿರು, ಅವರ ಅನುಯಾಯಿಗಳು, ನನ್ನ ಉಪದೇಶವನ್ನು ಕೇಳಿದಂತಹ ನನ್ನ ಸ್ನೇಹಿತರು, ಇವರೆಲ್ಲರನ್ನು ಬಿಟ್ಟು ನಾನೊಬ್ಬನೇ ಮೋಕ್ಷವನ್ನು ಹೊಂದಲಾರೆನು. ಅದೇ ಅವರ ಕರುಣೆ, ಪ್ರಹ್ಲಾದರಾಜರ ಕರುಣೆ, ನಾನೊಬ್ಬನೇ ಹೊಂದಲಾರೆನು. ಮೋಕ್ಷವನ್ನು ಕೊಡಲು ಇಂತಹ ವಾಯುದೇವರ ಬಹಳ ಶ್ರೇಷ್ಠವಾದ ವಾಯುದೇವರ ಸನ್ನಿಧಾನವುಳ್ಳವರು ಪ್ರಹ್ಲಾದರಾಜರು. ಆಚಾರ್ಯ ಹೇಳ್ತಾರಲ್ಲ ಮಾತು, ವಾಯುನಾಥ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರ ಆವೇಶ ಅವರಲ್ಲಿದೆ, ವಾಯುದೇವರ ಉಪಾಸನೆ ಅವರಲ್ಲಿರ್ತಕ್ಕಂಥದ್ದು ವಿಶೇಷವಾದದ್ದು ವಾಯುದೇವರ ಉಪಾಸನೆ. ಆದ ಕಾರಣ ಮೌನವ್ರತ, ಶ್ರುತಿ ಧ್ಯಾನ, ಆಹಾರ ಜಪ ವ್ಯಾಖ್ಯಾನ, ಧರ್ಮ ಸುಧಾನ ಡಾಂಬಿಕರಿಗೆ ಫಲವೇನು ಕೊಡುವ ವಿಧಾನ. ಮೌನವ್ರತ ತುಂಬಾ ಒಳ್ಳೆಯದು, ಇವೆಲ್ಲ ಭಾಗವತ ಧರ್ಮಗಳೇ. ಮೌನವ್ರತ ಯಾರೊಂದಿಗೂ ಮಾತನಾಡದೆ ಮಾಡ್ತಾರೆ ಐಕ ಮಾಸದಲ್ಲಿ. ಮೌನವ್ರತ ಅಂದ್ರೆ ಕಾಷ್ಟ ಮೌನ, ಏನು ಮಾತೇ ಬೇಡ, ಸಂಜ್ಞಾ ಸೂಚನೆ ಇಲ್ಲ. ಬಡ್ಸಕ್ ಬಂದಾಗ ಎರಡು ಬೇಕು ಒಂದು ಬೇಡ ಅಂತ ಹೇಳಿದ್ರೆ ಅದು ಮೌನ ಅಲ್ಲ. ಅದನ್ನ ರೂಪದಲ್ಲಿ ಹೇಳಿದಾಗ ಆಯ್ತಲ್ಲ, ಅದು ಏನನ್ನೂ ಹೇಳಕ್ ಹೋಗ್ಬಾರ್ದು, ಅದು ಮೌನ ವ್ರತ. ಮೌನ ಅಂತ ಬಂತು. ವೇದಾಧ್ಯಯನ ತಪಸ್ಸು ಪ್ರಹ್ಲಾದರಾಜರು ಒತ್ತಿ ಹೇಳ್ತಿದ್ದಾರೆ. ವೇದಗಳು ಭಗವಂತನನ್ನು ತಿಳಿಸಿಕೊಡುತ್ತವೆ, ಭಗವಂತನನ್ನು ವರ್ಣಿಸುತ್ತವೆ, ಆಚರಣೆಯನ್ನು ಹೇಳಿಕೊಡುತ್ತದೆ. ಆಚಾರ ಪ್ರಥಮೋ ಧರ್ಮ. ವೇದಗಳ ಉಪಕಾರ ಬಹಳ ದೊಡ್ಡದು. ವೇದಾಧ್ಯಯನ, ಧರ್ಮಾಚರಣೆ, ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನ ರಕ್ಷಿಸುತ್ತದೆ. ಎಂತಹ ಕಠಿಣ ಸಂದರ್ಭ ಬಂದರೂ ಕೂಡ ಧರ್ಮಾಚರಣೆಯನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಬಾರದು. ಪ್ರವಚನ ಅಂತ ಹೇಳ್ತಾರೆ. ಪ್ರವಚನಾದಿಗಳು, ಪಾಠ, ಯಜ್ಞಯಾಗಾದಿಗಳಿಗಿಂತ ಸಾಲಿಗ್ರಾಮ ಸ್ಪರ್ಶ ಪೂಜೆ ಶ್ರೇಷ್ಠ. ಪೂಜೆಗಿಂತಲೂ ಕೂಡ ಪ್ರವಚನ ಶ್ರೇಷ್ಠ. ಪ್ರವಚನಕ್ಕಿಂತಲೂ ಕೂಡ ಪಾಠ ನಡೆಯುತ್ತಲ್ಲ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ತಂತ್ರಸಾರದಲ್ಲಿ ಆಚಾರ್ಯರು ಹೇಳುವ ಮಾತು ಇದು. ಪ್ರವಚನ, ಪುರಾಣ ಪಠನ. ಪುರಾಣಗಳು ವೇದದಲ್ಲಿ ಹೇಳಿರುವ ವಿಚಾರಗಳನ್ನು ಸರಿಯಾದ ಭಾಷೆಯಲ್ಲಿ ಅರ್ಥವಾಗುವಂತೆ, ಮನನವಾಗುವಂತೆ, ತಿಳಿಯಾದ ಭಾಷೆಯಲ್ಲಿ ನಮಗೆ ಹೇಳಿಕೊಡುವ ಗ್ರಂಥಗಳು ಪುರಾಣಗಳು. ಕಥಾರೂಪದಲ್ಲಿ ಅವನಿದ್ದ, ಈ ಕೆಲಸ ಮಾಡ್ದ ಒಳ್ಳೆಯದಾಯಿತು, ಅವನು ಇದ್ದ ಮಾಡಲಿಲ್ಲ, ಅವನು ಕೆಟ್ಟದ್ದಾಯಿತು, ಯಾಕೆ ಕೊಡುತ್ತೆ? ಸಾತ್ವಿಕ ತಾಮಸಕ್ಕೆ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಕೊಡುತ್ತಲ್ಲ ಪುರಾಣಗಳು, ನೋಡ್ತಾ ಹೋಗಬೇಕು. ಆಚಾರ್ಯರು ಅನೇಕ ಪುರಾಣ ವಾಕ್ಯಗಳನ್ನು ಸೂತ್ರ ಭಾಷೆಯಲ್ಲಿ ಉದ್ಧರಿಸುತ್ತಾರೆ. ಭಾಗವತ ತಂತ್ರದಲ್ಲಿ ಆ ನಂತರ ಬರುವ ಸ್ಕಾಂದ ಪುರಾಣದ ವಾಕ್ಯಗಳು, ಬ್ರಹ್ಮವೈವರ್ತ ಪುರಾಣದ್ದು, ಭಾಗವತದ್ದು, ಎಲ್ಲ ಪುರಾಣಗಳು, ಕೆಲವು ಪುರಾಣದ ವಾಕ್ಯಗಳನ್ನ ಅದದೇ ತರ್ತಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇ ಅಂತಾರೆ ಆಚಾರ್ಯರು. ವೇದಗಳು, ಶ್ರುತಿ ಸ್ಮೃತಿಗಳು ಅರ್ಥವಾಗಬೇಕಾದ್ರೆ ಪುರಾಣಗಳನ್ನು ಅಭ್ಯಾಸ ಮಾಡಬೇಕು. ಒಬ್ಬ ಮಾನವ ಅವನ ಜೀವಿತ ಪೂರ್ತಿ ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಲಾರ, ಅಷ್ಟು ದೊಡ್ಡ ಗ್ರಂಥಗಳು. ಈ ಪುರಾಣಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಗ್ರಂಥ ಅಂದ್ರೆ ಸ್ಕಾಂದ ಪುರಾಣ, 81,000 ಶ್ಲೋಕ ಇದೆ.
ಭಾಗವತ 18,000 ಶ್ಲೋಕ ಇದೆ. ಪದ್ಮಪುರಾಣ 55,000 ಶ್ಲೋಕ ಇದೆ. ಚೆನ್ನಾಗಿ ಪದ್ಮಪುರಾಣದ ವಾಕ್ಯಗಳು. ಹೀಗೆಲ್ಲ ಹೇಳಿ ಪುರಾಣ ಪಠನ ಪಾರಾಯಣ ಮಾಡ್ಕೊಳ್ಳೋದು, ಪುರಾಣದಲ್ಲಿ ಬರುವ ಸ್ತೋತ್ರಗಳು. ಬ್ರಹ್ಮಾಂಡ ಪುರಾಣವಂತೂ ಸ್ತೋತ್ರಗಳ ಖಜಾನೆ. ತುಂಬ ಸ್ತೋತ್ರಗಳು ಇರೋದೇ ಬ್ರಹ್ಮಾಂಡ ಪುರಾಣದಲ್ಲಿ. ಮತ್ಸ್ಯ ಪುರಾಣ ದಾನ ಯಾತಕ್ಕೆ ಮಾಡಬೇಕು, ಎಲ್ಲಿ ಕೊಡಬೇಕು, ಯಾತಕ್ಕೆ ಕೊಡಬೇಕು, ದಾನದ ಮಹಿಮೆ, ಪ್ರಶಂಸೆ, ಶ್ರಾದ್ದದ ವಿಚಾರ ಆಲೋಚನೆ. ಕೂರ್ಮ ಪುರಾಣ ಋಷಿಗಳು, ಅವರ ಗುಂಪುಗಳು, ಗೋತ್ರಗಳು ಇವೆಲ್ಲ ಸಿಗ್ತಕ್ಕಂಥದ್ದು ಯಾವುದರಲ್ಲಿ? ಕೂರ್ಮ ಪುರಾಣ. ವರಾಹ ಪುರಾಣ ಚಾತುರ್ಮಾಸ್ಯ ಮಹಾತ್ಮೆ ಬರೋದು ಅದರಲ್ಲೇನೆ, ವರಾಹ ಪುರಾಣ. ವಾಮನ ಪುರಾಣ ಎಲ್ಲಕ್ಕಿಂತ ಉತ್ತಮವಾದ ಜಾಗ ತಗೊಂಡಿರೋದು ಅಂದರೆ ಪುರಾಣಗಳಲ್ಲಿ ಭಾಗವತ ಪುರಾಣ. ಪುರಾಣ ಸ್ಥಾನ ಪಾಂಥಾನ ಆಭಾಷತ್ರಯವೇದಿನ ಭವತಾ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತ. ಬೇರೆ ಪುರಾಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಹೋಗುವುದು ಕಥೆಗೆ. ಆಗ ಬಂದಾಗ ಭಾಗವತದಲ್ಲಿ ಏನಿದೆ ಅದೇ ಪ್ರಮಾಣ ಅಂದ್ರು. ಶ್ರೀ ಭಾಗವತ ನಿರ್ಣಯ. ಜಪ ಹೆಚ್ಚು ಜಪ ಮಾಡ್ಕೋಬೇಕ್ರಿ. ಗಾಯತ್ರಿ ಜಪ ಅದಕ್ಕಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನೆಷ್ಟು ಸುಲಭವಾದ ಸಾಧನ ಜಪ ಮಾಡ್ಕೋಬೇಕು. ಗಾಯತ್ರಿಯ ತ್ರಿಗುಣಂ ವಿಷ್ಣು ಧ್ಯಾಯನ್ ಅಷ್ಟಾಕ್ಷರಂ ಜಪನ್. ಗಾಯತ್ರಿಯ ಜಪದ 3ರಷ್ಟು ನಾರಾಯಣ ಮಂತ್ರವನ್ನು ಹೇಳ್ಕೋಬೇಕು. ಆಮೇಲೆ ಇನ್ನೆಲ್ಲ ಮಂತ್ರಗಳು ಕೂಡ ಯಥಾಶಕ್ತಿ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟಾಗಲಿ. ಆಚಾರ್ಯರು ತಂತ್ರಸಾರದಲ್ಲಿ 4ನೇ ಅಧ್ಯಾಯದ ಕೊನೆಯಲ್ಲಿ 72 ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರಗಳನ್ನು ಉಪದೇಶ ಪಡೆದು ಅದರಿಂದ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಂಡು ಜಪವನ್ನು ಮಾಡೋದನ್ನು ಅನುಷ್ಠಾನ ಇಟ್ಕೊಳ್ತಾ ಹೋಗ್ಬೇಕು. 1,000 ಗಾಯತ್ರಿ ಜಪ ಒಂದು ದಿನಕ್ಕೆ ಮಾಡಿದ್ರೆ ಎಷ್ಟು ಅರ್ಥಪೂರ್ಣವಾಗಿದೆ ಈ ಗಾಯತ್ರಿ. ನಮಾತು ಪರದೇವತ ನ ಜಪ ಗಾಯತ್ರಿ ಮಂತ್ರಕ್ಕೆ ಸಮನಾದ ಮಂತ್ರ ಇನ್ನೊಂದಿಲ್ಲ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮಂತ್ರ ಅಂದ್ರೆ ಏನು? ಮನನ ಮಾಡಿಕೊಳ್ಳುವುದು, ಪುರಶ್ಚರಣ ಮಾಡಿಕೊಳ್ಳುವುದು, ಪದೇ ಪದೇ ಆವರ್ತನ ಮಾಡಿಕೊಳ್ಳುವುದಕ್ಕೆ ಜಪ ಅಂತ ಹೆಸರು, ಮಂತ್ರ ಅಂತ ಹೆಸರು, ಗಾಯತ್ರಿ ಮಂತ್ರ. ಹೀಗೆ ಮಂತ್ರ ಜಪಗಳು ಎಲ್ಲವನ್ನು ಮಾಡಿಕೊಂಡು ಒಂದು ದಿನಕ್ಕೆ 1,000 ಗಾಯತ್ರಿ ಜಪ ಮಾಡಬೇಕು. ಬೆಳಗ್ಗೆ ಒಂದು 500, ಮಧ್ಯಾಹ್ನಕ್ಕೆ ಒಂದು 300, ಸಾಯಂಕಾಲ ಒಂದು 200 ಆಗುತ್ತೆ. ಕಡಿಮೆ ಹಾಗಾದ್ರೂ ಒಂದು ದಿನಕ್ಕೆ 1,000. ಒಂದು ದಿನಕ್ಕೆ 1,000 ಗಾಯತ್ರಿ ಜಪ ಆದರೆ ಒಂದು ತಿಂಗಳಿಗೆ 30,000 ಗಾಯತ್ರಿ ಜಪ ಆಯಿತು. ಒಂದು ತಿಂಗಳಿಗೆ 30,000. ಒಂದು ವರ್ಷಕ್ಕೆ 3,60,000 ಗಾಯತ್ರಿ ಜಪ. ಒಂದು ವರ್ಷಕ್ಕೆ 3,60,000 ಜಪ ಡಿಪಾಸಿಟ್ ಇದ್ರೆ ಭಗವಂತನ ಅಕೌಂಟ್ ಕೊಟ್ಟಿದ್ದಾಗ ಯಾತಕ್ಕೆ ಯೋಚನೆ ಮಾಡಬೇಕಾಗಿದೆ? ಏನು ಮಾಡ್ಕೊಂಡಿಲ್ಲ ಅಂದ್ರೆ ಏನು? ಕಡೆ ಒಂದು ಗಾದೆ ಹೇಳ್ತಾರೆ, ಹಣ್ಣಿಲ್ಲ ಕಾಯಿಲ್ಲ ಬಂದೆ ನಿನ್ ಗುಡಿಗೆ ಅಂದ್ರೆ ತೀರ್ಥವಿಲ್ಲ ಪ್ರಸಾದವಿಲ್ಲ ಹೋಗಿ ನಿನ್ ಮನೆಗೆ ಅಂತ ದೇವರು. ಹಣ್ಣಿಲ್ಲ ಕಾಯಿಲ್ಲ ಬಂದೆ ನಿನ್ ಗುಡಿಗೆ, ಜಪ ಮಾಡ್ಕೊಂಡಿಲ್ಲ, ಸ್ನಾನ ಜಪ ಹೋಮಗಳ ಮಾಡದಲೆ ಮೈಗೆಟ್ಟೆ ಹೇಳ್ತಾರೆ ದಾಸರು. ಪ್ರಾಯಶ್ಚಿತ್ತ ಜಪ ಮಾಡಿಕೊಂಡು ಇಟ್ಕೊಳ್ತಾರೆ. ಆ ಜಪದಿಂದ ಬ್ರಹ್ಮ ತೇಜಸ್ಸು ವೃದ್ಧಿ, ಜ್ಞಾನ ವೃದ್ಧಿ, ನಿಶ್ಚಯವಾದ ಜ್ಞಾನ, ಅಚಲವಾದ ಭಕ್ತಿ, ವೈರಾಗ್ಯ ಎಲ್ಲವೂ ಜಪಗಳಿಂದ ಆಗುತ್ತದೆ. ಜಪದಿಂದ 1,000 ಜಪ ಮಾಡಬೇಕಾದ್ರೆ ಒಂದು ದಿನಕ್ಕೆ 1.5 ಗಂಟೆ ಮಾಡಬೇಕು. ನಾರಾಯಣ ಮಂತ್ರ ಬೇರೆ ಇದೆ. ರಿಟೈರ್ಡ್ ಆಗಿರೋರಿಗೆ ಯಾವ ರಿಯಾಯಿತಿಯೂ ಇಲ್ಲ, ಮಾಡ್ಕೋಬೋದು, ಬೇಕಾದಷ್ಟು ಟೈಮ್ ಇರುತ್ತೆ. ವ್ಯಾಪಾರ ಉದ್ಯೋಗ ವೃತ್ತಿ ಇಲ್ಲಿರುವವರು ಮಾಡ್ಕೋಬೇಕು, ಸಮಯ ಸಂದರ್ಭ ಮಾಡ್ಕೋಬೇಕು. ರಜಾ ದಿವಸಗಳಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋಗಿ ಜಪವನ್ನ ಮಾಡಿಕೊಂಡ್ರಷ್ಟೇ ಅದು ಇನ್ನೊಬ್ಬರಿಗೆ ಗೊತ್ತಾಗದಂತಹ ಪ್ರಚ್ಛನ್ನ ಗುಪ್ತಂ ಧನಂ. ಹಣ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಜಪ ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಾಗಲ್ಲ. ಆ ಹಣ ಎಲ್ಲೂ ಖರ್ಚಾಗಲ್ಲ. ಬರೀ ಇಲ್ಲಿರುವಾಗ ಮಾತ್ರ ಅಲ್ಲ, ಮುಂದಿನ ಲೋಕಕ್ಕೂ ಗತಿಸಿದ ನಂತರವೂ ನಮ್ಮ ಉಪಕಾರಕ್ಕೆ ಬರೋದು ಯಾವಪ್ಪ ಅಂದ್ರೆ ನಾವು ಮಾಡಿದಂತಹ ಜಪ. ಹೇಳಿದ್ರಿ ಸಮಾಧಿ ಕಲ್ತ್ಕೋಬೇಕು, ಅದನ್ನ ರೂಢಿ ಮಾಡ್ಕೋಬೇಕು. ಒಂದು ಹೊರಗಿನ ಪ್ರಪಂಚದ ಅರಿವು ಇಲ್ಲದಂತೆ ಕುಳಿತು ಜಪ ಮಾಡುವುದು, ಅರಿವು ಇಲ್ಲದಂತೆ ಪಾರಾಯಣ ಮಾಡಿಕೊಳ್ಳುವುದು. ಲೌಕಿಕದ ಮಾತೆಲ್ಲ ಆಡ್ತಾ ಇರೋದು, ಪೂಜನ ಮಾಡ್ತಾ ಇರೋದು ಅಲ್ಲ. ತದಲಂಬಹು ಲೋಕ ವಿಚಿಂತನಯ ಪ್ರಣವಂ ಕುರುಮಾನ ಸಮೀಶ ಪದೇ. ದ್ವಾದಶ ಸ್ತೋತ್ರ ಹೇಳ್ತಾರೆ ಆಚಾರ್ಯ. ಲೌಕಿಕ ವಾರ್ತೆಯನ್ನು ಸಾಕು ಮಾಡು,
ಏನೂ ಪ್ರಯೋಜನ ಇಲ್ಲ ಅದರಿಂದ. ಅಲಂ ಸಾಕು ಮಾಡು, ಬಾ ಭಗವಂತನ ಪಾದದಲ್ಲಿ ಮನಸ್ಸನ್ನು ಹೇಳು. ಕುರು ಮಾಡು, ಕುರು ಭುಂಚ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಇವೆಲ್ಲವೂ ಮೋಕ್ಷಕ್ಕೆ ಸಾಧನವೆನಿಸಿದೆ. ಮೌನವ್ರತ, ವೇದಾಧ್ಯಯನ, ತಪಸ್ಸು, ಧರ್ಮಾಚರಣೆ, ಪ್ರವಚನ, ಪುರಾಣ ಪಠನ, ಜಪ, ಸಮಾಧಿಗಳು ಮುಕ್ತಿಗೆ ಸಾಧನವಾಗುತ್ತವೆ ಹೇಳ್ತಾ ಹೋಗ್ತಾರೆ ಸಪ್ತಮ ಸ್ಕಂದದಲ್ಲಿ. ಭಕ್ತ ಸಾಮಾನ್ಯರು ಮಾಡುವ ಸುಲಭವಾದ ಉಪಾಸನೆ ಎಂದರೆ ಕಾರ್ಯಕಾರಣ ಜಗತ್ತಿನಲ್ಲಿ ಬೀಜ ದೇವತಾ ರೂಪದಂತೆ ಅಡಗಿರುವ ನಿನ್ನನ್ನು ಭಕ್ತಿಪೂರ್ವಕ ಶ್ರವಣಾದಿಗಳಿಂದ ವಿಚಾರಿಸಬೇಕು. ಜ್ಞಾನಿಗಳು ಆನಂದ ರೂಪದಿಂದ ಜಗತ್ತಿಗೆ ಭಿನ್ನನೆಂದು ತಿಳಿಯುವರು. ಆದ ಕಾರಣ ನೀನು ಸರ್ವತ್ರ ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವಪ್ರೇರಕ, ಎಲ್ಲ ಕಡೆಯೂ ನೀನಿದ್ದೀಯೆ. ಹರಿ ಸರ್ವೋತ್ತಮ ಜ್ಞಾನ ಅಂದ್ರೆ ಅದು ಏನು ಒಂದ್ಸಲ ಹೇಳಿ ಸುಮ್ಮನೆ ಮಾಡೋದಲ್ಲ. ಪ್ರತಿ ಹಂತದಲ್ಲಿಯೂ ಕೂಡ ಪರಮಾತ್ಮನೇ ಮುಖ್ಯ ಕಾರಣ. ಇದನ್ನು ಹೇಳ್ಕೊಂಡ್ಬಂದ್ರು ನರಸಿಂಹದೇವರು ಹೇಳಿದ್ರು, ಪ್ರಹ್ಲಾದ ಏನು ನಿನ್ನ ಸ್ತುತಿ ಎಷ್ಟು ವಿಚಾರಪೂರಿತವಾಗಿದೆಯೋ. ನಾರದರು ಹೇಳಿದರು, ಸಾಮಾನ್ಯವಾಗಿ ಜನರು ಬೇಡುವ ವರಗಳನ್ನೆಲ್ಲ ಕೊಡುವೆನೆಂಬ ನರಹರಿಯ ಮಾತಿಗೆ ಸೋಲದೆ ಏಕಾಂತ ಭಕ್ತನಾದ ಪ್ರಹ್ಲಾದನು ಶ್ರೀಹರಿಗೆ ವಂದಿಸಿ ಹೇಳ್ತಾ ಹೋಗ್ತಾನೆ, ವರಗಳೆಲ್ಲವೂ ಕಾಮಜನಕಗಳು. ವರ ಬಂದು ಬಿಟ್ರೆ ಕೊಬ್ಬಿ ಬಿಡ್ತೇವೆ, ಮನಸ್ಸು ಬುದ್ಧಿ ಬೇರೆ ಆಗ್ಬಿಡುತ್ತೆ, ಮನೋವ್ಯಾಪಾರವೇ ಬೇರೆ. ಏಕಾದಶಿ ದಿನ ಇರೋ ಭಕ್ತಿ ದ್ವಾದಶಿ ದಿನ ಇರಲ್ಲ. ಏಕಾದಶಿ ದಿನ ಉಪವಾಸ ಇರುತ್ತೆ, ಈಗ ಬೇಡ ಅನಿಸಿರುತ್ತೆ. ದ್ವಾದಶಿ ಪಾಲನೆ ಒಂದು ಆಗೋದು ಇನ್ನೂ ಹಿಡ್ಕೊಂಬಣ ಶಕ್ತಿ ಇರುತ್ತೆ. ಪಾಲನೆ ಆದಮೇಲೆ ಆಕಳಿಕೆ ತೂಕುಳಿಕೆ ಇತ್ಯಾದಿ. ಆದ ಕಾರಣ ವರಗಳೆಲ್ಲವೂ ಕೂಡ ಕಾಮಜನಕಗಳು, ವಿಘ್ನಕ್ಕೆ ಕಾರಣವಾಗುತ್ತವೆ. ಬಾಲಕನಾದರೂ ಮಹಾಜ್ಞಾನಿಯಾದ ಪ್ರಹ್ಲಾದನ ಮಾತುಗಳನ್ನು ಕೇಳಿ ಪ್ರಹ್ಲಾದರಾಜರು ಹೇಳ್ತಾ ಬಂದರು, ಇಲ್ಲ ಹೇಳಿದ ಮೇಲೆ ಆಶೆ ಹುಟ್ಟಿದೊಡನೆ ಇಂದ್ರಿಯ, ಮನಸ್ಸು, ಪ್ರಾಣಗಳು ಕೆಡುತ್ತವೆ. ಆಶೆ ಹುಟ್ಟಬಾರ್ದು. ಆಶೆ ಬಂತು ಅಂದರೆ ಮುಗೀತು. ಆಶೆ ಬರದಾಗ ಮಾಡೋದು ಭಗವಂತನ ಪ್ರೇರಣೆ. ಅದು 10ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ಕುಚೇಲ ಬರ್ತಾನಲ್ಲ ಕೇಳ್ಕೊಂಬಕ್ಕೆ, ಎಲ್ಲ ಕೇಳ್ಕೊಂಬಕ್ಕೆ ಬಂದ, ಎಲ್ಲ ಕೇಳ್ಬಿಡ್ಬೇಕು ಅಂತ. ಕೃಷ್ಣ ಬುದ್ಧಿನೇ ಕೊಡಲಿಲ್ಲ, ಅವನಿಗೆ ಒಂದು ಕೇಳ್ಕೊಳ್ಳೇ ಇಲ್ಲ. ಮುಂದಕ್ಕೆ ಹೋದ, ದಾಪುರ ಕೊಟ್ಟು ಕಳಿಸ್ದ. ಕೃಷ್ಣ ಇದಕ್ಕೆ ಕೊಡಬೇಕು ಅನ್ನೋ, ಕೇಳಬೇಕು ಅನ್ನೋ ಬುದ್ಧಿ ನಾನು ಕೊಡಲಿಲ್ವಲ್ಲ, ಅಷ್ಟೇ ಸಾಕು ಅಂದ್ಕೊಂಡ. ಕೇಳಿಬಿಟ್ಟರೆ ವ್ಯಾಪಾರ ಸಂಪರ್ಕ, ಮೊದಲಿನ ಭಕ್ತಿ ಹೋಗ್ಬಿಡುತ್ತೆ, ದೇವರು ಕೊಡ್ತಾನೆ ವರವನ್ನ. ಆಶೆ ಬಂತು, ಇಂದ್ರಿಯ, ಮನಸ್ಸು, ಪ್ರಾಣಗಳು ಎಲ್ಲ ಕೆಟ್ಟು ಹೋಗುತ್ತವೆ, ಬೇಡ. ಭಕ್ತಿ, ಧೈರ್ಯ, ಧರ್ಮ, ವಿವೇಕ, ಲಜ್ಜೆ, ಸಂಪತ್ತು, ತೇಜಸ್ಸು, ಸ್ಮೃತಿ ಮೊದಲಾದ ಸದ್ಗುಣಗಳು ದೂರವಾಗುತ್ತವೆ ಆಶೆ ಹುಟ್ಟಿದೊಡನೆ. ಆಶೆ ಇಷ್ಟ ಕಾರಣ ಆಗ್ತವೆ. ಆಶೆಯೇ ದುಃಖಕ್ಕೆ ಕಾರಣ ಒಂದೇ ಒಂದು ಅಲ್ಲ, ಇಷ್ಟೆಲ್ಲ ಕಾರಣವಾಗ್ತವೆ. ಮನಸ್ಸಿನಲ್ಲಿ ಬೇರೂರಿ ನಿಂತ ಕಾಮಗಳನ್ನು ಮಾನವನು ಬಿಟ್ಟಾಗಲೇ ಅವನು ಸಂಸಾರದಿಂದ ಮುಕ್ತನಾಗುವನು. ಆಶೆ ಎನ್ನುವುದು ಬೇಡ. ಆಶೆ ಇದ್ದಷ್ಟು ಕೂಡ ಇದು ಸೇರಬೇಕು ಅನ್ನೋ ಬಂದ್ಬಿಡುತ್ತೆ ಆಶೆ. ಇವೆಲ್ಲ ನರಸಿಂಹದೇವರ ಎದುರಿಗೆ ಪ್ರಹ್ಲಾದರಾಜರು ಹೇಳಿ ನರಸಿಂಹದೇವರನ್ನ ಕುರಿತು ವಂದಿಸುತ್ತಾರೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೆಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಪ್ರಹ್ಲಾದನೇ, ಕುಲ ಪಾವನನಾದ ನಿನ್ನಂತಹ ಒಬ್ಬ ಸುಪುತ್ರ ಜನಿಸಿಬಿಟ್ಟರೆ ಆ ಕುಲವೇ ಉದ್ಧಾರ. ಎಷ್ಟು ಚೆನ್ನಾಗಿದೆಯೋ ನಿನ್ನ ಮಾತುಗಳು ಅಂತ ನರಸಿಂಹದೇವರು ಪ್ರಹ್ಲಾದರಾಜನನ್ನ ಪ್ರಶಂಸೆ ಮಾಡ್ತಾರೆ. ನಾರದರು ಹೇಳಿದರು, ಯುಧಿಷ್ಠಿರ, ಶ್ರೀಹರಿಯು ದ್ವಾರಪಾಲಕರಾದ ಜಯ ವಿಜಯರು ಸನಕಾದಿಗಳ ಶಾಪದಿಂದ ದೈತ್ಯರಾಗಿ ಹುಟ್ಟಿ ಹರಿಯಿಂದಲೇ ಹತರಾಗಿ, ಆಗ ನರಸಿಂಹನನ್ನು ಚಿಂತಿಸಿ ಪ್ರಾಣ ಬಿಟ್ಟು ಮುಂದೆ ರಾಕ್ಷಸರಾಗಿಯೇ ಹುಟ್ಟಿದರು. ಅದೇ ಚಿಂತನೆಯೇ ಬರಬೇಕೆ. ಬ್ರಾಹ್ಮಣ ಶಾಪ, ಸನಕಾದಿಗಳ ಶಾಪ. ಆದ ಕಾರಣ ಭಾಗವತ ಧರ್ಮವೇ ಭಗವತ್ ಪ್ರಾಪ್ತಿ. ಈ ಮೂರೂ ಜನ್ಮಗಳಲ್ಲಿ ಭಾಗವತ ಧರ್ಮವನ್ನ ಅವರು ಸ್ವಲ್ಪವೂ ಅನುಸರಿಸಲಿಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ,
ಈ ಜನ್ಮಗಳಲ್ಲಿ ಭಾಗವತ ಧರ್ಮ ಅವರಲ್ಲಿ ಬರಲೇ ಇಲ್ಲ. ಬ್ರಹ್ಮಣ್ಯ ನೀನು, ದೇವ, ಮಹಾತ್ಮ, ಪರಮಾತ್ಮನ ಪುಣ್ಯಪ್ರದವಾದ ವರಾಹಾವತಾರದ ಕಥೆ, ನರಸಿಂಹಾವತಾರದ ಕಥೆ ಬಹಳ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಧೆ, ಭಕ್ತಿ ಜ್ಞಾನ ವೈರಾಗ್ಯವೆಂಬ ಶ್ರೀಹರಿಯ ಗುಣಗಳ ಸಾಮಾನ್ಯ ಜ್ಞಾನವನ್ನು ಸೃಷ್ಟಿಕರ್ತೃತ್ವಾದಿ ಭಗವಂತನ ಅದ್ಭುತ ಲೀಲೆಗಳನ್ನು ಅರಿಯದೆ ಹೋದರೆ ಅದು ಭಾಗವತ ಧರ್ಮ ಅಲ್ಲ. ಭಾಗವತ ಧರ್ಮಗಳನ್ನು ನಾನು ವಿವರಿಸಿದ್ದೇನೆ ಅಂತ ನಾರದರು ಹೇಳ್ತಾ ಹೋಗ್ತಾರೆ. ಈ ಪುಣ್ಯಕರವಾದ ಚರಿತ್ರೆ ನರಸಿಂಹಾವತಾರದ್ದು. ಹೇಳುವವನು ಕೇಳುವವನು ದುಷ್ಕರ್ಮ ನಾಶದಿಂದ ಮುಕ್ತಿಯನ್ನು ಪಡೆಯುವುದು. ದುಷ್ಕರ್ಮ ನಾಶವಾಗುತ್ತದೆ, ಫಲಸ್ತುತಿಯನ್ನು ಹೇಳ್ತಾರೆ. ಶ್ರೀಹರಿಯ ಲೋಕದಲ್ಲಿ ನೆಲೆಸಿ ನಿರ್ಭಯವಾಗಿ ಓಡಾಡುತ್ತಾನೆ. ಶ್ರೀಹರಿಯ ಲೋಕದಲ್ಲಿ ನೆಲೆಸುವ ಯೋಗ್ಯತೆ, ಮುಕ್ತಿ, ಮೋಕ್ಷ. ನಾರದರು ಮತ್ತು ಧರ್ಮರಾಜ ಇವರ ಸಂವಾದ ರಾಜಸೂಯಯಾಗ ಪ್ರಸಂಗದಲ್ಲಿ ನಡೆದು ಈ ನರಸಿಂಹಾವತಾರವನ್ನ ನಾರದರು ಧರ್ಮರಾಜನಿಗೆ ಹೇಳಿದರು. ರಾಜಸೂಯಾಗದಲ್ಲಿ ಇಷ್ಟು ಕೇಳಿದ ಯುಧಿಷ್ಠಿರ, ಭಗವಂತನಿಂದ ಉಪದಿಷ್ಟವಾಗಿದೆ ಧರ್ಮರಾಜ, ಇದು ಭಗವಂತನಿಂದಲೇ ಬಂದಿರತಕ್ಕಂಥದ್ದು, ಬೇರೆ ಯಾರು ಹೇಳಿರೋದಲ್ಲ. ವೇದ ಸ್ಮೃತಿಗಳಲ್ಲಿ ಮುಕ್ತವಾಗಿದೆ, ಇದೇ ಭಾಗವತ ಧರ್ಮ. ನಾರದರು ಹೇಳ್ತಾ ಇದ್ದಾರೆ, ವೇದ ಸ್ಮೃತಿಗಳಲ್ಲಿ ಮುಕ್ತವಾಗುವುದೇ ಧರ್ಮ. ಅದನ್ನು ಆಚರಿಸಿದರೆ ಮಾತ್ರ ಹರಿಯು ಪ್ರಸನ್ನನಾಗುವನೇ ಹೊರತು ಅಯೋಗ್ಯರು ಹೇಳಿದಂತೆ ನಡೆದರೆ ಫಲವಿಲ್ಲ. ಯೋಗ್ಯರು ಯಾರು ಹೇಳ್ತಾರೆ, ಯೋಗ್ಯ ಗುರುಗಳು ಯಾವ ಉಪದೇಶ ಕೊಡ್ತಾರೆ, ಯೋಗ್ಯವಾದ ಆಚರಣೆ ಯಾವುದಿದೆ ಅದೇ ಮುಕ್ತಿಯ ಸೋಪಾನ, ಸದ್ಬಾಳ್ವೆಯ ಹಾದಿಯಾಗಿರ್ತಕ್ಕಂಥದ್ದು. ಸರ್ವರಿಗೂ ಸಾಧಾರಣವಾದ ಧರ್ಮಗಳು ಯಾವುದು ಕೇಳಿ. ಸತ್ಯ, ಸತ್ಯ ಬಿಡಬಾರದು. ಸತ್ಯವನ್ನೇ ಸೋಪನವು ಸರ್ಗಕ್ಕೆ ಅಂತ. ಎಷ್ಟೆಷ್ಟು ಸುಳ್ಳು ಹೇಳ್ತೀವೋ, ನಮ್ಮ ಆಯುಷ್ಯ ಎಷ್ಟು ಕೊಟ್ಟಿದಾರೋ ಬ್ರಹ್ಮದೇವರು, ಆ ಆಯುಷ್ಯ ಕಡಿಮೆ ಆಗ್ತಾ ಬರುತ್ತದೆ. ನಮ್ಮ ಆಯುಷ್ಯವನ್ನು ನಾವೇ ಕಳ್ಕೊತೀವಿ ಸುಳ್ಳು ಹೇಳೋದ್ರಿಂದ. ಸತ್ಯವನ್ನೇ ಹೇಳಬೇಕು ಒಂದು. ಇನ್ನೊಂದು, ಸತ್ಯದ ವಿರುದ್ಧ ಯಾವುದು ಸುಳ್ಳು. ಸುಳ್ಳು ಏನಾದರೂ ಹೇಳಿದ ಪಕ್ಷದಲ್ಲಿ ಮುಂದೆ ಯಮದೂತರು ನಮ್ಮ ಶರೀರವನ್ನೇ ಕತ್ತರಿಸಿ ಹಸಿವಾಗ್ತಾ ಇದೆಯಾ ತಿನ್ನು ಅಂತ ಮಾಡ್ತಾರೆ ಗರುಡ ಪುರಾಣದಲ್ಲಿ. ಸುಳ್ಳು ಮಾತ್ರ ಬೇಡ, ಸತ್ಯ, ದಯೆ, ಯಾವಾಗಲೂ ಕೂಡ ದಯಾವಂತನಾಗಿರಬೇಕು. ನಮ್ಮ ಶತ್ರುವೇ ಆದರೂ ಕೂಡ ದಯೆ ಇರಬೇಕು. ಹಾವು ಕಾಡಿನಲ್ಲಿ ಹೋಗ್ತಿರೋನ್ನ ಕಚ್ಚಿಬಿಟ್ಟಿದೆ, ಇನ್ನೇನು ಆಗ್ಲೋ ಈಗಲೋ ಬೇಕಾದ್ರೆ ಪ್ರಾಣ ಹೋಗ್ತಾ ಇದೆ, ಯಾರಾದ್ರೂ ನಾನು ಕಾಪಾಡ್ತಾರೇನೋ ಅಂತ ಕಾಡಿನ ಮಧ್ಯದಿಂದ ಬರ್ತಾ ಇದ್ದಾನೆ. ಒಂದು ದಾರಿ ಸಿಗುತ್ತೆ, ಯಾರು ಕಾಡ್ತಾರೆ. ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಅವನನ್ನು ಕಚ್ಚಿದ ಹಾವೇ ಬೆಂಕಿ ಒಳಗೆ ಬಿದ್ದೋಗಿದೆ, ಸಾಯ್ತಾ ಇದೆ. ಕಾಪಾಡಿ ಕಾಪಾಡಿ ಅಂತ ಕೂತ್ಕೊಳ್ಳುತ್ತದು ಹಾವು. ನೀವೇನ್ ಮಾಡ್ಬೇಕು ಅವಾಗ? ನನ್ನನ್ನು ಕಚ್ಚಿದೆಯಾ, ನಿನಗೆ ಸರಿಯಾದ ಶಿಕ್ಷೆ ಆಯಿತು ಅನ್ಬಾರ್ದು. ಆ ಹಾವನ್ನು ರಕ್ಷಿಸಬೇಕು, ಅದು ದಯೆ ಅಂತ ಇದ್ದಾರೆ. ಆ ಹಾವನ್ನು ರಕ್ಷಿಸಿ ತೆಗೆದು ಹೊರಗಡೆ ಹಾಕಿ ಬೆಂಕಿಯಿಂದ ಕಾಪಾಡಬೇಕು, ಅದು ದಯೆ. ಯಾವ ಸಂದರ್ಭದಲ್ಲಿಯೂ ಕೂಡ ಕೋಪ ಎನ್ನುವುದು ಒಂದು ಸ್ವಲ್ಪವೂ ಬರಬಾರದು. ತಪಸ್ಸು, ಆಗ ಹೇಳಿದೆ ತಿರುಗದಲ್ಲಿ ಹೇಳ್ತಾರೆ ತಪಸ್ಸು ಭಾಗವತದಲ್ಲಿ. ಶೌಚ, ಅಂತಃಶೌಚ, ಬಾಹ್ಯ ಶೌಚ. ಬಾಹ್ಯ ಶೌಚ ಅಂದ್ರೆ ಯಾವುದು? ಸ್ನಾನಾದಿಗಳು ಮಾಡ್ತಕ್ಕಂಥ ಸ್ನಾನಾದಿಗಳು ಅಚ್ಚುಕಟ್ಟಾಗಿರೋದು, ಒಳ್ಳೆ ಮಡಿ ಬಿಡೋದು, ಇದು ಬಾಹ್ಯ ಶೌಚ. ಅಂತಃಶೌಚ ಯಾವುದು? ಒಳಭಾಗದಲ್ಲಿ. ಒಳಭಾಗದಲ್ಲ ಸ್ನಾನ ಮಾಡೋಕ್ಕಾಗಲ್ಲ. ಅಲ್ಲಿ ಭಗವತ್ ಚಿಂತನೆ, ಆಚಮನ, ಹರಿಸ್ಮರಣೆ, ಇವೆಲ್ಲವೂ ಕೂಡ ಅಂತಃಶೌಚ. ನಂತರ ಪೂಜೆ, ತಿತಿಕ್ಷೆ, ಯಾವುದರಲ್ಲಿಯೂ ಕೂಡ ಅಪೇಕ್ಷೆ ಇಲ್ಲದಿರುವುದು ತಿತಿಕ್ಷೆ. ಪೂಜೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಪೂಜೆ. ಪೂಜೆ ಯಾರ್ಯಾರು ಹೇಗೇಗೋ ಮಾಡಬೇಡಿ, ಹೀಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು. ತಂತ್ರಸಾರ ಪೂಜೆಗೆ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾನವ, ಇವೆಲ್ಲವೂ ಕೂಡ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಅನ್ನೋದಲ್ಲಿ ಬಂದಿರತಕ್ಕಂಥ ಪೂಜಾ. ಪೂಜೆಯನ್ನು ಮಾಡಿದ್ರೆ ಅವನಿಗೆ ಆಗುವಷ್ಟು ಪ್ರೀತಿ ಹಾಗಾದ್ರೆ ಮಾಡು. ಪತ್ರ ಪುಷ್ಪ ಫಲಂ ತೋಯಂ, ಒಂದು ದೊಡ್ಡ ಬುಟ್ಟಿ ಹೂವು ಬೇಡ, ಇನ್ನೊಬ್ಬರು ಮಾಡ್ತಿದ್ದಾರೆ ಅಂತ ಮಾಡಬೇಡ. ಸ್ವಯಂ ಪ್ರೇರಿತನಾಗಿ ಆತ್ಮೋದ್ಧಾರಕ್ಕಾಗಿ ಪೂಜೆಯನ್ನು ಮಾಡು. ಅಭಿಷೇಕ ಪ್ರತಿಮೆಗಳಿದ್ದರೆ ಆವಾಹನೆ, ಸಾಲಿಗ್ರಾಮಕ್ಕೆ ಆವಾಹನೆ ಬೇಡ, ಪೂಜೆಯನ್ನು ಮಾಡು.
ಅಭಿಷೇಕ ಮಾಡು, ಗಂಧಾಕ್ಷತೆ ಸಮರ್ಪಿಸು, ಹೂವು ತುಳಸಿ ಪೂಜೆ ಮಾಡು, ನೈವೇದ್ಯ ಮಾಡು, ಮಂಗಳಾರತಿ ಮಾಡು, ಪ್ರಾರ್ಥನೆ ಮಾಡಿಕೊ. ಇದೇ ಪೂಜೆ. ಕ್ಷಮೆ, ಇಂದ್ರಿಯ ನಿಗ್ರಹ, ದಮ, ಅಹಿಂಸಾ, ಬ್ರಹ್ಮಚರ್ಯ ಕಾಪಾಡಿಕೊಂಡೇ ಬರಬೇಕು ಯಾವಾಗಲೂ. ಬ್ರಹ್ಮಚರ್ಯದಿಂದ ಪರಮಾತ್ಮ ತುಂಬ ಪ್ರೀತನಾಗ್ತಾನೆ. ಬ್ರಹ್ಮಚರ್ಯಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಭೀಷ್ಮರು ಬ್ರಹ್ಮಚರ್ಯ. ನಿಷಿದ್ಧ ತ್ಯಾಗ, ಇದು ಭಾಗವತ ಧರ್ಮ. ಯಾವುದು ನಿಷಿದ್ಧ ಅಂತ ಆಗಿದೆ ಅದು ಬೇಡ, ತ್ಯಾಗ ಮಾಡೋದು ನಿಷಿದ್ಧ ತ್ಯಾಗ. ದ್ವಿಜರಿಗೆ ಮಾತ್ರ ವೇದಾಧ್ಯಯನ ಅನ್ನುವುದು ಭಾಗವತ, ಬೇರೆ ಯಾರಿಗೂ ಅಲ್ಲ ವೇದಾಧ್ಯಯನ. ಇದು ಒಂದು ಕಾರಣ. ಬ್ರಾಹ್ಮಣ ಅನ್ನುವುದಕ್ಕೆ ಯಾಕೆ ಮೊದಲನೇ ಸ್ಥಾನ ಬ್ರಾಹ್ಮಣ ಕೊಟ್ಟಿದ್ದಾರೆ? 4 ವರ್ಣಗಳಲ್ಲಿ ಅಂದರೆ ಉಳಿದ 3 ವರ್ಣಗಳಿದೆಯಲ್ಲ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರನ್ನೂ ಉದ್ಧಾರ ಮಾಡಿ ತಾನು ಉದ್ಧಾರ ಮಾಡ್ಕೊತಾನೆ. ಅದಕ್ಕೆ ಇವರು ಮೊದಲನೇ ಜಾಗ. ದಾನ ತೆಗೆದುಕೊಳ್ಳುವುದಕ್ಕೆ ಅರ್ಹ, ಅದಕ್ಕೆ ಇವರು ಮೊದಲನೇ ಸ್ಥಾನ. ವೇದಾಧ್ಯಯನ, ವೇದೋಕ್ತವಾದ ಪೂಜೆ ಬ್ರಾಹ್ಮಣರಿಗೆ, ಬೇರೆಯವರಿಗೆಲ್ಲ, ಪುರಾಣೋಕ್ತವರಿಗೆಲ್ಲ. ಪುರಾಣದಲ್ಲಿ ಹೇಳಿರುವ ಮಾತುಗಳನ್ನು ಹೇಳಿ ಪೂಜೆಯನ್ನು ಮಾಡ್ತಾ ಹೋಗಬೇಕು, ಮಂತ್ರಗಳನ್ನು ಹೇಳಬೇಕು. ಮಂತ್ರಗಳು, ವೇದೋಕ್ತ ಮಂತ್ರಗಳು ಯಾರಿಗಪ್ಪ ಅಂದರೆ ಅದು ಬ್ರಾಹ್ಮಣನಿಗೆ ಮಾತ್ರ. ವೇದಾಧ್ಯಯನ ದ್ವಿಜರಿಗೆ. ಸ್ತ್ರೀ ಶೂದ್ರಾದಿ ಸರ್ವರಿಗೂ ಕೂಡ ಅವರು ಉದ್ಧಾರ ಆಗೋರಿಗೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧು ನಾಮ್ ಅಂತಾರೆ ಗೀತಾ ವಿವೃತಿಯಲ್ಲಿ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು, ಗೀತಾ ವಿವೃತಿಯಲ್ಲಿ ರಾಯರು. ಸ್ತ್ರೀ ಶೂದ್ರರು ಮುಕ್ತಿಯಾಗುವ ಬಗೆ ಹೇಗೆ? ಇವರು ಮಾತ್ರ ವೇದಾಧ್ಯಯನ ಹೇಳಿಬಿಟ್ರೆ, ಸ್ತ್ರೀ ಶೂದ್ರರು ಸರ್ವರಿಗೂ ಕೂಡ ಪುರಾಣವನ್ನು ಕೇಳಿಬಿಟ್ರೆ ಉದ್ಧಾರ ಸಾಕಂತ. ಪುರಾಣ ಶ್ರವಣ, ಕಥಾವನ್ನು ಕೇಳುವುದು. ಸ್ತ್ರೀ ಶೂದ್ರ ಬ್ರಹ್ಮಬಂಧುನ. ಯಾರು ಬ್ರಹ್ಮಬಂಧು ಅಂದರೆ ವೇದಾಧ್ಯಯನ ಮಾಡಲು ಅರ್ಹ, ಪೂಜೆಯನ್ನು ಮಾಡಲು ಅರ್ಹ, ಆದರೆ ಆಗಲಿಲ್ಲ, ಅವನಿಗೆ ಬ್ರಹ್ಮಬಂಧು ಅಂತ ಹೇಳ್ತಾರೆ. ಇವರೆಲ್ಲರಿಗೂ ಕೂಡ ಪುರಾಣ ಶ್ರವಣ, ನಾಮ ಸಂಕೀರ್ತನೆ, ಸ್ತೋತ್ರಗಳನ್ನು ಹೇಳುವುದು, ಕೀರ್ತನೆಗಳನ್ನು ಹೇಳುವುದು, ಅವನ ಹೆಸರನ್ನು ಸದಾ ಸ್ಮರಿಸುವುದು ನಾಮ ಸಂಕೀರ್ತನೆ. ರುಜುತ್ವ ಹೇಗದು? ನಮ್ಮಲ್ಲಿ ಇಂದ್ರಿಯಗಳು ಮತ್ತು ಆತ್ಮ ಹೇಗಿದೆಯೋ ಮಾತು ಹಾಗೆ ಬರುತ್ತೆ. ಒಳಗೊಂದು ಹೊರಗೊಂದು ಅದು ರುಜುತ್ವದ ನಡೆ ಅಲ್ಲ. ರುಜುತ್ವ ಅಂದರೆ ನೇರ ನಡೆ ಅಂತ. ನೇರ ನಡೆ, ಇಂದ್ರಿಯಗಳು ಯಾವ ರೀತಿ ಹೇಳುತ್ತೋ ಅದೇ ರೀತಿ ಹೇಳುವುದು ರುಜುತ್ವ. ಸಂತೋಷವೆಂಬ ತೃಪ್ತಿ, ಸಂತೋಷ ಅದೆಷ್ಟು ಬರುತ್ತೋ ಅಷ್ಟರಲ್ಲೇನೆ ಅದು ಅತಿಯಾದಂತಹ ಒಳ್ಳೆಯದು. ಸಮದೃಷ್ಟಿ, ಲೋಕದಲ್ಲಿ ಉತ್ತಮರು ಯಾರು? ಪ್ರಶ್ನೆ ಹಾಕೋಣ. ಲೋಕದಲ್ಲಿ ಉತ್ತಮರು ನಾವು ಬಿದ್ದು ಹೋಗಿದ್ದೀವಿ. ಯಾರೋ ಒಬ್ಬ ಬಂಧು, ನಮ್ಮ ಬಾಂಧವನೇ ನೋಡ್ತಾನೆ, ಸುಮ್ಮನೆ ಹೊರಟೋಗ್ತಾನೆ, ಉದಾಸೀನ. ಇನ್ನೊಬ್ಬ ಪರಿಚಯವೇ ಇಲ್ಲ, ಬಂದು ನಮಗೆ ಉಪಕಾರ ಮಾಡ್ತಾನೆ, ಅವನು ಉಪಕಾರ ಮಾಡೋದು ಉಪಕಾರಿ. ಇನ್ನೊಬ್ಬ ಬರ್ತಾನೆ, ಇವನಿಗೆ ಆಯ್ತಾ, ಆಗಬೇಕು, ಸರಿಯಾಗಿದೆ, ಅವನು ಶತ್ರು, ಅವನು ಹೇಗೋಗ್ತಾನೆ. ಇನ್ನು ಅನೇಕ ಜನ ಬರ್ತಾರೆ ಅವನ ಬಳಿಗೆ. ಎಲ್ಲರಲ್ಲಿಯೂ ಕೂಡ ಸಮಭಾವನೆಯಾಗಿ ಇಟ್ಕೊಳ್ತಾನೆ, ಅವನು ಉತ್ತಮ ಅಂತ. ನಮಗೆ ಉಪಕಾರ ಮಾಡಿದವರು ಮಾತ್ರ ಹೊಗಳೋದು, ಅಪಕಾರ ಮಾಡೋದು ತೆಗೆಯೋದು ಶತ್ರು. ಯಾರು ಶತ್ರು ಮಿತ್ರರಲ್ಲಿ ಒಂದೇ ಭಾವನೆ ಇಟ್ಕೋಬೇಕು. ಅದೇನಾಯಿತು? ಸಮದೃಷ್ಟಿ ಅಂತ. ಸಜ್ಜನ ಸೇವೆ, ಸಜ್ಜನರ ಸೇವೆ ಅಂದ್ರೇನು? ಅವ್ರಿಗೇನಾದರೂ ಉಪಕಾರ, ಸಜ್ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು. ದುರ್ವಿಷಯ ಇಚ್ಛಾ ನಿವೃತ್ತಿ, ಮೋಕ್ಷಕ್ಕೆ ಪ್ರತಿಬಂಧಕವಾದ, ಭಾಗವತ ಧರ್ಮಕ್ಕೆ ತೊಂದರೆಯಾಗುವ, ಧರ್ಮವನ್ನು ತುಳಿಯುವ, ದೇವರನ್ನ ನಿಂದಿಸುವ, ಹರಿಭಕ್ತರನ್ನ ದೂರ ಮಾಡುವ, ಇದೆಲ್ಲ ಇದಕ್ಕೆ ದುರ್ವಿಷಯ ಅಂತ ಹೇಳ್ತಾರೆ. ಇದನ್ನ ಮೊದಲು ಬಿಡ್ಬೇಕಂತ. ಎಂಥ ಮಾತುಗಳೆಲ್ಲ, ಎಂಥ ಮೌಲ್ಯಾಂಶಗಳು ಕೊಡ್ತಾ ಇರಲಿ. ದುರ್ವಿಷಯ ಇಚ್ಛಾ ನಿವೃತ್ತಿ, ಮೋಕ್ಷ ವಿರೋಧಿ ಪ್ರವರ್ತನ ವಿಮರ್ಶನೆ. ಮೋಕ್ಷ ಸಿಕ್ಕಬೇಕು, ಜಿಜ್ಞಾಸ ಮಾಡ್ತಾ ಹೋಗಬೇಕು, ಸೂತ್ರಭಾಷ್ಯ ಹೋಗ್ಬೇಕು. ಅದಕ್ಕೆ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಯದಾವರ್ತಯಂತೆ ಸ್ವಶಕ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ
ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಪ್ರತಿನಿತ್ಯ ಅದನ್ನು ಪಾರಾಯಣ ಮಾಡ್ತಾ ಇದ್ರೆ ಮೋಕ್ಷವೇ ಅಂತ ಹೇಳಿ ಎಲ್ಲದರಲ್ಲಿ ಬಂದ್ಬಿಡುತ್ತೆ. ಇವೆಲ್ಲ ಗುಣಗಳು ಅದರಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಮೋಕ್ಷ ವಿರೋಧಿ ಯಾವ್ಯಾವುದಿದೆ ಅದನ್ನು ಜಿಜ್ಞಾಸ ಮಾಡು, ವಿಮರ್ಶೆ ಮಾಡು. ಮಂತ್ರ ಜಪ ಮೊದಲೇ ಬಂತು. ಮಂತ್ರಗಳು ವಿಶೇಷವಾಗಿ ಹೇಳ್ಕೊಳ್ಳೋದು ಮಂತ್ರ ಜಪ. ಅತಿ ಹೆಚ್ಚು ಮಂತ್ರಗಳನ್ನ ಜಪ ಮಾಡ್ಕೋಬೇಕು. ಕೆಲವು ಮಂತ್ರಗಳನ್ನ ಊಟಕ್ಕೆ ಮುಂಚೆನೇ ಮಾಡ್ಕೋಬೇಕು. ಊಟ ಆದಮೇಲೆ ಯಾವ ಮಂತ್ರವೂ ಜಪ ಇಲ್ಲ. ಊಟ ಆದಮೇಲೆ ಗಾಯತ್ರಿ ಜಪ ಒಂದೇ. ನಾರಾಯಣ ಮಂತ್ರ, ಕೃಷ್ಣ ಮಂತ್ರ, ನರಸಿಂಹ ಮಂತ್ರ ಮೊದಲಾದವೆಲ್ಲ ಹೈಗ್ರೀವ ಮಂತ್ರ ಊಟಕ್ಕೆ ಮೊದಲು ಬೆಳಗ್ಗೆ ಒಂದೇ ಸಲ ಮಾಡ್ತಾರೆ. ಈ ಮಂತ್ರಗಳನ್ನು ಜಪ ಮಾಡಿದಾಗ ನಮಗೆ ಬರುತ್ತೆ ಅಂತ ನಾವೇ ಹೇಳ್ಕೋಬಾರ್ದು. ಕನ್ನಡದ ಪ್ರಿಂಟ್ ಆಗಿದೆ ಪುಸ್ತಕ, ನಮಗೆ ಬರುತ್ತೆ ನಾವೇ ಹೇಳ್ಕೋಬಾರ್ದು. ಮೊದಲನೇ ದಿನವಾದರೂ ಕೂಡ ಯಾರಿಂದಲಾದರೂ ಹೇಳಿಸ್ಕೊಳ್ಳೇಬೇಕು, ಗುರುಮಂತ್ರ ಆಗಬೇಕು. ಅದಕ್ಕೆ ಮಂತ್ರ ಜಪ ಅಂತ ಹೇಳ್ತಾ ಇದ್ದಾರೆ. ಆತ್ಮವಿಚಾರ ಬಹಳ ದೊಡ್ಡದು. ಇದು ಆತ್ಮವಿಚಾರದ ಬಗ್ಗೆ ಮಾತಾಡಬೇಕಾಗ್ತದೆ. ಆತ್ಮ ಎಲ್ಲಿದೆ, ಹೇಗಿದೆ, ಯಾವಾಗ ಬಂತು, ಇದೆಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ಆತ್ಮಕ್ಕೂ ಅಂತರ್ಯಾಮಿ ಪರಮಾತ್ಮ. ಕರ್ಮ ಹೇಗೆ ಸೇರಿಕೊಳ್ತು. ಒಬ್ಬ ಜೀವ ಇದೆ, ಫ್ರೆಶ್ ಆಗಿದೆ ಜೀವ. ಅವನು ಯಾವ ಪಾಪಗಳು ಮಾಡಿಲ್ಲ. ಅವನಿಗೆ ಕರ್ಮ ಹೇಗೆ ಬಂತು? ಹಿಂದಿನ ಜನ್ಮದ ಹಾಗಾದ್ರೆ ಹೇಳಿದ್ದಾರೆ, ಹಿಂದಿನ ಜನ್ಮದ ಕರ್ಮ ಬರುತ್ತೆ ಸಂಚಿತ ಅಂತ ಹೇಳಿದ್ರೆ ಹೇಗೆ ಬಂತಲ್ಲಿಗೆ? ಕರ್ಮವೂ ಕೂಡ ಅನಾದಿ, ಜೀವವೂ ಅನಾದಿ. ಕರ್ಮವೂ ನಾಶವಿಲ್ಲದ್ದು, ಜೀವವೂ ನಾಶವಿಲ್ಲದ್ದು, ಅದರ ಜೊತೆಯೇ ಹುಟ್ಟು ಬಂದಿದೆ. ಜೀವಕ್ಕೂ ಕರ್ಮಕ್ಕೂ ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಜೀವ ಏನೂ ಮಾಡಿಲ್ಲಪ್ಪ, ಸ್ವಚ್ಛವಾಗಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದೆಯೋ ಅದನ್ನು ಅನುಭವಿಸ್ತಾ ಇದ್ದಾನೆ. ಆತ್ಮವಿಚಾರ. ಅನ್ನಾದಿ ವಿಭಜನೆ. ಅನ್ನಗಳು ಛಾಂದೋಗ್ಯ ಉಪನಿಷತ್ನಲ್ಲಿ ಬರುತ್ತೆ. ಯಾವ ಯಾವ ಕ್ರಿಮಿಗಳಿಗೆ, ಪ್ರಾಣಿಗಳಿಗೆ, ಶಿಶುವಿಗೆ ಇವೆಲ್ಲ ಮೊದಲಾದ ಅನ್ನಗಳನ್ನ, 7 ವಿಧದ ಅನ್ನಗಳನ್ನ ಭಗವಂತ ಉಂಟು ಮಾಡ್ತಾನೆ. ಸಪ್ತಾನ್ನಗಳು ಅಂತ ಹೆಸರು. ಸಣ್ಣ ಕ್ರಿಮಿ, ಅದಕ್ಕೆ ಆಹಾರ ಬೇಕು, ಭಗವಂತ ಸೃಷ್ಟಿ ಮಾಡಿಕೊಟ್ಟ. ಅಲ್ಲಿ ಅನ್ನ, ನಾವು ತಿನ್ನುವ ಅನ್ನ ಅದೊಂದು ಬಗೆಯ ಅನ್ನ ಆಯಿತು. ಆಗ ತಾನೇ ಹುಟ್ಟಿದ ಶಿಶುವಿಗೆ ಅನ್ನ ಮೊದಲು ಇರಲಿಲ್ಲ. ಶಿಶು ಹುಟ್ಟಿದ ಮೇಲೆ ಬಂತು ಅನ್ನ. ಸ್ವಲ್ಪ ದಿನಗಳ ಕಾಲ ಮಾತ್ರ, ಆಮೇಲೆ ಅನ್ನ ಇಲ್ಲ. ಈ ಬೇರೆ ಈ ಅನ್ನವನ್ನು ವಿಭಜನೆ ಮಾಡಿಕೊಳ್ಳುವುದು ಒಂದು ರಕ್ತದಲ್ಲಿ. ಇನ್ನೊಂದು ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ. ಭಕ್ಷ್ಯ ಅಂದರೆ ಕರಿದ ಪದಾರ್ಥಗಳು, ಭೋಜ್ಯ ಅಂದರೆ ಅನ್ನದಿಂದ ಮಾಡಿರೋ ಪದಾರ್ಥಗಳು, ಲೇಹ್ಯ ಅಂದರೆ ಗೊಜ್ಜು, ಚಟ್ನಿ, ಇವೆಲ್ಲವೂ ಕೂಡ ಲೇಹ್ಯ. ಚೋಷ್ಯ ಅಂದರೆ ಉಳಿದ ಅನ್ನಗಳೆಲ್ಲವೂ ಕೂಡ. 4 ಬಗೆಯ ಅನ್ನಗಳು, ಚತುರ್ವಿಧ. ಇದು ಅನ್ನ ವಿಭಜನೆ. ಸಪ್ತಾನ್ನದ ವಿಭಜನೆ ಉಪನಿಷತ್ನಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಸರ್ವಾಂತರ್ಯಾಮಿ ಶ್ರೀಹರಿಯ ದರ್ಶನ. ಅದಕ್ಕಾಗಿ ಹಂಬಲಿಸ್ತಾ ಇರಬೇಕು. ಈ ಶ್ರವಣವೇ ಅದಕ್ಕೆ ಮೂಲ ಕಾರಣ. ಪರಮಾತ್ಮನನ್ನ ನೋಡುವುದಕ್ಕೆ ಅದಕ್ಕೆ ಶ್ರವಣ ಮೊದಲಿಂದಲೇ ಬರುವುದು. ಶ್ರವಣ ಮನಃಾನಂದ ಬೀಗುವುದು ಮೊದಲನೇ ಸಾಲು. ಶ್ರವಣ ಮನಸ್ಸಿಗೆ ಆನಂದವನ್ನು ಕೊಡ್ತು. 2ನೇ ಸಾಲು ಇದೆಯಲ್ಲ, ಭವಜನಿತ ದುಃಖಗಳ ಕಳೆಯುವುದು. ಭವ ಜನ್ಮಗಳಲ್ಲಿ ಏನು ದುಃಖ ಬಂದಿದೆ ಅವೆಲ್ಲ ಕೂಡ ಹಾಕೊಂಡು ಬಂದಿದೆ. ಈ ಜನ್ಮದಲ್ಲಿ ನಾವೇನು ಕಷ್ಟಪಡ್ತಾ ಇದ್ದೀವಿ ಅದನ್ನ ಕಳೆಯುತ್ತದೆ. ಇನ್ನು ಮುಂದುವರಿಯುತ್ತೆ ಪದ್ಯ. ಅದಕ್ಕೋಸ್ಕರವಾಗಿ ಶ್ರೀಹರಿಯ ದರ್ಶನ ಆಗಬೇಕಾದ್ರೆ ಮೊನ್ನೆ ಹೇಳಿದ್ನಲ್ಲ, ಬ್ರಹ್ಮದೇವರ ಪ್ರವಚನ, ಆಮೇಲೆ ಪರಮಾತ್ಮನ ದರ್ಶನ, ವಿರಜಾ ನದಿ ಸ್ನಾನ, ಆಮೇಲೆ ಭಗವಂತನ ದರ್ಶನ. ಶ್ರೀಹರಿಯ ದರ್ಶನಕ್ಕಾಗಿ ಕಾತುರಿತಾ ಇರಬೇಕು. ಶ್ರವಣ, ಕೀರ್ತನ, ಸ್ಮರಣ ಇವೆಲ್ಲ ಮೊದಲು ಹೇಳ್ತಾ ಇದ್ದಾರೆ ಭಕ್ತಿಯಲ್ಲಿ ಬಂದಾಗ. ಕೀರ್ತನ, ಸ್ಮರಣ, ಮಹಜ್ಜನ ಪೂಜನ. ಮಹಜ್ಜನ ವೇದವನ್ನು ತಿಳಿದಿದ್ದಾರೆ, ವಿದ್ವಾಂಸರಾಗಿದ್ದಾರೆ, ಮಹನೀಯರಾಗಿದ್ದಾರೆ, ಸ್ವಾಮಿಗಳು ಅವರು. ಇವರೆಲ್ಲರೂ ಕೂಡ ಮಹಜ್ಜನರು. ಮಹಜ್ಜನರನ್ನು ವಂದಿಸಿ ಗೌರವಿಸಿ ಪೂಜಿಸುವುದು ಮಹಜ್ಜನ ವಂದನ. ಪಾದವಂದನ, ಸಖ್ಯ, ದಾಸ್ಯ, ಅರ್ಚನ. ಬೆಳಗ್ಗೆ ಹೇಳಿದೆ ಅರ್ಚನ. ಆತ್ಮ ಸಮರ್ಪಣೆ. ಈ 30 ಲಕ್ಷಣಗಳಿಂದ ಕೂಡಿದ ಭಾಗವತ ಧರ್ಮ ಹರಿಗೆ ಸಂತೋಷಕರವಾಗಿದೆ. ಇದು 30 ಐಟಮ್ಸ್ ನಾನು ಹೇಳ್ತೀವಾಗ. ಇದರಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಕಣ್ರಿ. ಖರೀಗ ಸುಮ್ಮನೆ ಬರ್ದಿಲ್ಲ ಬಿಡ್ರಿ, ಆಗಲ್ಲ. ಯಾವ ಕಾರಣಕ್ಕೂ ಹಾಗನ್ಕೋಬಾರ್ದು. ವಿಚಾರ ತಿಳ್ಕೋಬೇಕು ತುಂಬ.
ತುಂಬ ಕೈಲಾದಷ್ಟಾದ್ರು ಮಾಡಬೇಕು. ಅದು ಭಗವಂತ ಕ್ಷಮಿಸ್ತಾನೆ. ಏನು ತಿಳ್ಕೊಂಡಿದೀಯಾ, ನಿನಗಾಗಲಿಲ್ಲ, ಇಷ್ಟಾದ್ರು ಮಾಡಿದೆಯಲ್ಲ ಅಂತಾನೆ. ತಿಳ್ಕೊಳ್ಳದೇನೆ ಹೋದರೆ ಏನು ಬಂತು, ಪ್ರಯೋಜನ ಇಲ್ಲ. ಪಾಪ ಪುಣ್ಯ ಅರಿಯದ ಮನುಜನಿಗಿಂತ ನಾಯಿ ಕುಂದಿ ಲೇಸಯ್ಯ ಅಂತಾರೆ ಗೋಪಾಲದಾಸರು. ಪಾಪ ಪುಣ್ಯಗಳ ಅರಿವೇ ಇಲ್ಲದೆ ಹೋದ್ರೆ ನಾಯಿ ಕುಂದಿ ಹುಟ್ಟಿದ ಸತ್ಯ, ಏನು ಬಂತು ಪ್ರಯೋಜನ? ಏನು ಗಳಿಸ್ಕೊಂಡಿದೀಯ? ನಾನು ಸುಮ್ಮನೆ ಬಂದೆ, ಸುಮ್ಮನೆ ಹೋದೆ, ಏನೂ ಇಲ್ವಲ್ಲ. ಸಕಲ ಸಂಸ್ಕಾರಯುಕ್ತನೇ ದ್ವಿಜನು ಬ್ರಾಹ್ಮಣ ಅನ್ನೋದಕ್ಕೆ ಇನ್ನೆಷ್ಟು ಹೇಳಿದ್ದಾರೆ. ಸಕಲ ಸಂಸ್ಕಾರ, ಗರ್ಭದಾನ, ಪುಂಸವನ, ಸೀಮಂತ, ನಾಮಕರಣ, ಅನ್ನಪ್ರಾಶನ, ಕವಿ ಚುಚ್ಚೋದು, ಕರ್ಣವೇಧನ, ಚೌಲ, ಅಕ್ಷರಾಭ್ಯಾಸ, ಉಪನಯನ, ಆದಮೇಲೆ ಮಹಾನಾಮ್ನಿ ವ್ರತ, ಉಪನಿಷತ್ತು ವ್ರತ, ವೇದಾಧ್ಯಯನ, ವಿವಾಹ, ಗೃಹಸ್ಥ ಧರ್ಮ, ಮುಂದಕ್ಕೆಲ್ಲ ಅನುಸರಿಸು. ಇದಿಷ್ಟು ಈ ಸಂಸ್ಕಾರಗಳು ಬೇರೆ ಯಾರಿಗೂ ಇಲ್ಲ, ಅದು ದ್ವಿಜನಿಗೆ ಮಾತ್ರ ಇರ್ತಕ್ಕಂಥದ್ದು. 16 ಷೋಡಶ ಸಂಸ್ಕಾರಗಳು. ಅವನೇ ಮುಕ್ತ ಧರ್ಮವನ್ನು ಆಚರಿಸಲು ಅಧಿಕಾರಿ ಮತ್ತು ಭಾಗವತ. ಬೇರೆ ಯಾರ್ಯಾರು ಅಲ್ಲ ಮಾಡೋ ಧರ್ಮವನ್ನ. ಬ್ರಾಹ್ಮಣನಿಗೆ ಆ ಲಕ್ಷಣವನ್ನು ಕೊಟ್ಟಿದ್ದಾರೆ, ಹಾಗಿರ್ಬೇಕು. ಇದನ್ನಾಗಲೇ ಹೇಳಿದೆ. 6 ಅಧ್ಯಯನ, ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹ. ಜನ್ಮ ಶುದ್ಧಿ ಮತ್ತು ಆಚಾರ ಶುದ್ಧಿಯುಳ್ಳ ಬ್ರಾಹ್ಮಣನಿಗೆ ವೇದ ವಿಹಿತ ಮುಂತಾದ ಯಜ್ಞ ಕರ್ಮಗಳಲ್ಲಿ ಅಧಿಕಾರ. ವಿಪ್ರೇತರಿಗೆ ಪರಿಗ್ರಹಾದಿಗಳಿಲ್ಲ ಅನ್ನೋದು ಭಾಗವತ. ಬ್ರಾಹ್ಮಣನಲ್ಲದೆ ಇನ್ನು 3 ವರ್ಣಗಳಿದೆಯಲ್ಲ, ಅವರು ಯಾರೂ ಕೂಡ ದಾನ ತೆಗೆದುಕೊಳ್ಳಲು ಅರ್ಹರಲ್ಲ. ನಾನು ತಗೊಳ್ಳೋದೇ ಇಲ್ಲ. ತಿಳಿದಿರೋರು ತಗೊಳ್ಳೋದು, ನಾವು ತಗೋಬಾರ್ದು ಸ್ವಾಮಿ, ಬ್ರಾಹ್ಮಣರಿಗೆ ಅದಿರೋದು ಕೊಟ್ಬಿಡೆ ಅವರಿಗೆ ಅಂತ ಹೇಳ್ತಾರೆ. ಇವರೇನಾದ್ರು ದಾನ ತಗೊಂಡ್ರು ಅಂದ್ರೆ ಪ್ರಯೋಜನ ಇಲ್ಲ, ಶ್ರೇಯಸ್ಸಿಲ್ಲ, ಹಾಳಾಗೋದೇನೆ. ರಾಜನಿಗೆ ಬ್ರಾಹ್ಮಣನ ಬಿಟ್ಟು ಅನ್ಯರಿಂದ ಸ್ವೀಕರಿಸಿದ ಕರ, ದಂಡ ಮುಂತಾದ ಧನದಿಂದ ವೃತ್ತಿವಿಹಿತವಾಗಿದೆ. ರಾಜ ತಗೋತಾನಲ್ಲ, ತೆರಿಗೆ ತಗೋತಾನಲ್ಲ, ಅದು ದಾನ ಅಲ್ಲ ಅಂತಕ್ಕಂಥದ್ದು. ದಾನವೇ ಬೇರೆ, ತೆರಿಗೆಯೇ ಬೇರೆ. ತೆರಿಗೆ ಕೊಡಲೇಬೇಕಾದಂತಹ ಹಣ, ದಾನ ಅವನಿಚ್ಛೆ, ಕೊಡುವವನ ಇಚ್ಛೆ, ಕೊಡಬಹುದು. ಹೀಗೆ ವೈಶ್ಯನ ಲೆಕ್ಕ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರದು. ಬ್ರಾಹ್ಮಣನ ಕಾಲ, ಆಪತ್ಕಾಲ, ಇವೆಲ್ಲವೂ ಕೂಡ ಅವನು ಯಾವ ಕಾಲದಲ್ಲಿ ಇರಬೇಕು? ತಾನು ಭಿಕ್ಷೆಯನ್ನ ಬೇಡಿ ಜೀವಿಸಬೇಕು ಅಂತ. ಭಿಕ್ಷೆಯನ್ನು, ಶಿಲೋಂಚನ ಅದೊಂದು ವೃತ್ತಿ, ಅದು ಮಾಡೋದು. ಇದನ್ನ ಹಿಂದೆ ಬೆಳೆ ಬಂದಿರುತ್ತಲ್ಲ ಭೂಮಿಯಲ್ಲಿ, ಆ ಬೆಳೆಯನ್ನ ಕತ್ತರಿಸ್ಕೊಡ್ತಾರಲ್ಲ, ಅದು ಮುದುರಿರುತ್ತಲ್ಲ, ಅದನ್ನೆಲ್ಲ ತಂದು ಜೀವನ ಮಾಡೋದು ಶಿಲೋಂಚನ ವೃತ್ತಿ. ಇದು ಆಪತ್ ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಶಮ, ದಮ, ತಪಸ್ಸು, ಶೌಚ, ತೇಜಸ್ಸು, ತ್ಯಾಗ, ಮನೋಜಯ, ಕ್ಷಮೆ, ಆರ್ಜವ, ದಾನ, ದಯೆ, ಸದಾ ಹರಿಚಿಂತನೆ, ಸತ್ಯವಾಗಿ ಮಾತನಾಡುವುದು, ಇದು ಬ್ರಾಹ್ಮಣ ಧರ್ಮ. ವರ್ಣಾಶ್ರಮ ಧರ್ಮ ಹೇಳ್ತಾರೆ 2 ಸಂಸ್ಕೃತಿ. ಬ್ರಾಹ್ಮಣ ಹೇಗಿರ್ಬೇಕು ಅಂತ ಹೇಳ್ತಾ ಬಂದರು. ಶೌರ್ಯ, ವೀರ್ಯ, ಧೈರ್ಯ, ತೇಜಸ್ಸು, ತ್ಯಾಗ, ಮನೋಜಯ, ಕ್ಷಮೆ, ಇವೆಲ್ಲವೂ ಕೂಡ ಬ್ರಾಹ್ಮಣರಲ್ಲಿ ವಿಶ್ವಾಸ, ಪ್ರಸನ್ನತೆ, ದೇಶದ ರಕ್ಷಣೆ, ಇವೆಲ್ಲವೂ ಕೂಡ ಕ್ಷತ್ರಿಯನ ಧರ್ಮಗಳಾಗಿದೆ. ದೇವ ಗುರು ಗೋಬ್ರಾಹ್ಮಣರ ಪೂಜೆ, ಹರಿಯ ಪ್ರೀತಿ ಸಂಪಾದನೆ, ದೈವಭಕ್ತಿ, ವೈಶ್ಯನ ಲಕ್ಷಣಗಳು. ಆಚಮನ ಮಾತ್ರದಿಂದ ಶೌಚ ಲಾಭ. ಅವನಿಗೆ ಸ್ನಾನ ಮಾಡಬೇಕಾಗಿಲ್ಲ ಶೂದ್ರ, ಆಚಮನ ಮಾಡೋದು ಸಾಕಂತೆ. ಆಚಮನ ಮಾಡೋ ರೀತಿಯಲ್ಲಿ. ಆ ಕಾರಣ ಸ್ವಾಮಿ ಭಕ್ತಿ ಕಪಟ ಇಲ್ಲದಿರುವುದು 4 ವರ್ಣಕ್ಕೆ ಸಾಮಾನ್ಯ ಇದೆ. ಮೋಸ ಅನ್ನೋದು ಯಾವ ಕಾರಣಕ್ಕೂ ಬೇಡ, ಮೋಸ ಇಲ್ಲದಿರುವುದು. ಚೌರ್ಯ ರಾಹಿತ್ಯ, ಕಳ್ಳತನ ಇಲ್ಲದೆ ಇರುವುದು, ಇವೆಲ್ಲವೂ ಕೂಡ ಗೋ ವಿಪ್ರರ ರಕ್ಷಣೆ, ಶೂದ್ರನ ವರ್ಣಗಳು. ವರ್ಣಾಶ್ರಮ ಧರ್ಮ ಯಾವ ರೀತಿ ಇರಬೇಕು? ಯುಧಿಷ್ಠಿರ ಬ್ರಹ್ಮಚರ್ಯ, ವಾನಪ್ರಸ್ಥ ಧರ್ಮಗಳನ್ನು ಕೇಳು. ಬ್ರಹ್ಮಚರ್ಯ ಆ ರೀತಿ ಇರಬೇಕು ಅಂತ ಹೇಳ್ತಾರೆ ನಾರದರು. 8 ವರ್ಷಕ್ಕೆ ಅವರಿಗೆ ಉಪನಯನ ಮಾಡಿ, 8 ವರ್ಷಕ್ಕೆ ಗುರುಬಲ ಏನು ನೋಡ್ಬೇಕಾಗಿಲ್ಲ. ಗರ್ಭಾಷ್ಟಮ ಅಂತ. ಗರ್ಭಾಷ್ಟಮ ಅಂದ್ರೆ 8 ವರ್ಷ ಅಂದ್ರೆ ಗರ್ಭದಲ್ಲಿರೋದು 1 ವರ್ಷ ಸೇರಿಸ್ಕೋಬೇಕಾಗ್ತದೆ. ಗರ್ಭದಲ್ಲಿರೋದು 1 ವರ್ಷ ಸೇರಿಸ್ಕೊಂಡ್ರೆ 9 ವರ್ಷ ಆಗುತ್ತೆ. ಅದಕ್ಕೆ 7ನೇ ವರ್ಷಕ್ಕೆ ಉಪನಯನ ಮಾಡಬೇಕು. ಗರ್ಭಾಷ್ಟಮ ಅಂತ ಅದಕ್ಕೆ ಹೆಸರು. ನಾವೆಲ್ಲ ಎಷ್ಟು ವಯಸ್ಸು ಅಂತ ಹೇಳ್ಕೊತಲೇ ಇರ್ತೀವಿ. ತಾಯಿ ಹೊಟ್ಟೆಯಲ್ಲಿ 1 ವರ್ಷ ಬಿಟ್ಟೇ ಬಿಟ್ಟಿದ್ದೀವಿ, ಮೈನಸ್ ಕಳ್ಕೊತಲೇ ಇರ್ತೀವಿ. ಅದನ್ನು ಸೇರಿಸ್ಕೋಬೇಕದನ್ನ, ಜೀವ ಅಲ್ಲೇ ಬಂದಿರುತ್ತೆ. ಹಾಗಾದ್ರೆ
ಬ್ರಹ್ಮಚರ್ಯ ಉಪನಯನವನ್ನು ಮಾಡಿ ಅವನಿಗೆ ಉಪಕರ್ಮ ಆದಮೇಲೆ ಗುರುಕುಲಕ್ಕೆ ಬಿಡಬೇಕು. ಗುರುಕುಲದಲ್ಲಿ ಜ್ಞಾನಾರ್ಜನೆ ಅದೊಂದೇ ಕಾರ್ಯ ಅವನಿಗೆ ಬ್ರಹ್ಮಚರ್ಯ. ದೇವರ ಪೂಜೆ ಬೇಡ, ದಾನ ಬೇಡ, ಕರ್ಮ ಬೇಡ, ಜ್ಞಾನಾರ್ಜನೆ, ಜ್ಞಾನವನ್ನು ಗಳಿಸು. ಅಲ್ಲಿ ಗುರುಗಳು ಹೇಳಿದಂತೆ ಗುರು ಮೂಲಕ ವಿದ್ಯೆ ಸುಮಾರು 12 ವರ್ಷ 16 ವರ್ಷಗಳ ಕಾಲ ಆ ವಿದ್ಯೆಯನ್ನು ಕಲಿ. ಬಿಸಿ ನೀರು ಸ್ನಾನ ಇಲ್ಲ, ಎಣ್ಣೆ ಸ್ನಾನ ಅಭ್ಯಂಜನ ಇಲ್ಲ, ಮಂಚದ ಮೇಲೆ ಮಲಗುವ ಹಾಗಿಲ್ಲ, ಭಿಕ್ಷಾನ್ನ ತಂದು ಊಟ ಮಾಡಿ ಗುರುಗಳು ಹೇಳಿದಂತೆ ಕೇಳಿಕೊಂಡು ಕಾಲವನ್ನು ಕಳೆಯುವುದು. ಪರೀಕ್ಷೆ, ಬೇರೆ ಗುರುಕುಲದಿಂದ ಗುರುಗಳು ಬಂದು ಪ್ರಶ್ನೆಯನ್ನು ಕೇಳುವುದು. ಬರವಣಿಗೆ, ಪೆನ್ನು, ಪೇಪರು ಏನೂ ಇಲ್ಲ. ಅವ್ರು ಏನೇನು ಕೂತ್ಕೋಬೇಕು, ಅವರೊಂದು ಕಡೆ ಪೀಠದಲ್ಲಿ ಕೂತಿರ್ತಾರೆ, ಎದುರಿಗೆ ಕುಳಿತುಕೊಳ್ಳುವುದು. ಅವ್ರು ಏನೇನು ಕೇಳ್ತಾರೋ, ಯಾವ್ಯಾವ ಕಡೆ ಕೇಳ್ತಾರೋ, ಏನು ಕಂಪ್ಯಾರಿಟಿವ್ ಆಗಿ ಕೇಳ್ತಾರೋ ಅವೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗುವುದು. ಏನ್ ಬೇಕಾದ್ರೂ ಕೇಳ್ಬೋದು. ಅವರು ಅಷ್ಟು ಚೆನ್ನಾಗಿ ಓದಿರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಫೇಲ್ ಆಗ್ತಿದ್ದಿದ್ದೇ ಕಡಿಮೆ. ಅಕಸ್ಮಾತ್ ಏನಾದ್ರು ತೊಂದರೆ ಆಯಿತು, ತಪ್ಪು ಹೇಳಿದ್ರೆ ಇನ್ನೂ 1 ವರ್ಷ ಅಧ್ಯಯನ ಮಾಡಬೇಕು, ಪುನಃ ಇನ್ನೊಂದು ವರ್ಷ. ಆಮೇಲೆ ಆ ಗುರುಕುಲದಲ್ಲಿ ಒಂದು ಹೋಮ ಮಾಡೋದು, ಅದಕ್ಕೆ ಸಮಾವರ್ತನ ಹೋಮ ಅಂತ ಹೇಳ್ತಾರೆ. ಯಾವಾಗ ಸಮಾವರ್ತನ ಹೋಮ ಮಾಡೋದು? ಕಾಶಿ ಯಾತ್ರೆಗೆ ಮೊದಲು ಮಾಡೋ ಹೋಮ ಅದು. ಅಂದ್ರೇನು? ಬ್ರಹ್ಮಚರ್ಯ ವ್ರತ ಸಮಾಪ್ತಿ, ಗೃಹಸ್ಥನಾಗ್ತಿದ್ದಾನೆ ಅಂತ. ಅವತ್ತಿನ ದಿವಸ ಅವರ ತಂದೆ ತಾಯಿಯು ಅಲ್ಲಿ ಬರಬೇಕು ಗುರುಕುಲಕ್ಕೆ, ಸಮಾವರ್ತನ ಹೋಮಕ್ಕೆ. ಆದ್ಮೇಲೆ ಗುರುಗಳು ಹೇಳೋರು, ಸಮಾವರ್ತನ ಯೋಗ್ಯತಾ ಸಿದ್ಧಿರಸ್ತು, ಇನ್ನು ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಆಯಿತು, ವಿವಾಹ ಮಾಡಿ. ಆಮೇಲೆ ಬಂದು ವಿವಾಹದ ಗೃಹಸ್ಥ ಧರ್ಮ, ಬ್ರಹ್ಮಚರ್ಯಾಶ್ರಮ ಹೀಗಾಯಿತು. ಇನ್ನು ಗುರುಕುಲದಲ್ಲಿ ಇಷ್ಟಾದ ಮೇಲೆ ಅವನು ಹೇಗಿರ್ಬೇಕು? ಅವರ ವೇಷ ಗುರುಕುಲದಲ್ಲಿ ಮೇಖಲ, ಅಜಿನ, ಜಟ, ಕಮಂಡಲು, ದಂಡ, ಉಪವೀತ, ಪವಿತ್ರಾದಿಗಳು. ಇನ್ನ ಗೃಹಸ್ಥ ಧರ್ಮ, ತನ್ನ ಗೋತ್ರವಲ್ಲದ ತನಗಿಂತ ಚಿಕ್ಕವಳಾಗಿರುವ ಸತ್ಕುಲ ಪ್ರಸೂತೆಯನ್ನು ವಿವಾಹವಾಗಿ ಹೇಳ್ತಾರೆ ಗೃಹಸ್ಥ ಧರ್ಮದಲ್ಲಿ. ಕರ್ಮ ಮಾಡುವುದಕ್ಕೆ ಗೃಹಸ್ಥ ಧರ್ಮ ಉತ್ತಮವಾದದ್ದು, ಬೇರೆದ್ರಲ್ಲಿ ಆಗಲ್ಲ. ಕರ್ಮಾಚರಣೆಯನ್ನು ಗೃಹಸ್ಥ ಧರ್ಮದಲ್ಲಿ ಆಚರಣೆ ಮಾಡುತ್ತಾ ದೇವರ ಪೂಜೆ, ವೈಶ್ವದೇವ, ಬಲಿಹರಣ, ಬ್ರಹ್ಮಯಜ್ಞ, ಅತಿಥಿ ಪೂಜಾ ಬಹಳ ಮುಖ್ಯ. ಅತಿಥಿ ಪೂಜಾ, ಯಾರಾದರೂ ಕೂಡ ಊಟದ ಸಮಯದಲ್ಲಿ ಒಬ್ಬರು ಸಿಕ್ಕರೂ ಸಾಕು, ಅವರನ್ನ ಕರೆಸಿ ಕಾಲನ್ನು ತೊಳೆದು ತೀರ್ಥ ಗಂಧಾಕ್ಷ ತೆಗೆದುಕೊಟ್ಟು ನಮ್ಮಲ್ಲಿ ಏನಿರುತ್ತೋ ಒಂದು ಅನ್ನ ಸಾರು ಮಜ್ಜಿಗೆ ಆಗಲಿ ಅದನ್ನು ಬಡಿಸಿ ಊಟ ಮಾಡಿಸಿ ಅವರನ್ನು ಕಳಿಸಿಕೊಟ್ಟು ಆನಂದ ಊಟ ಮಾಡಬೇಕು. ಅತಿಥಿ ಸತ್ಕಾರ ಗೃಹಸ್ಥ ಧರ್ಮ ಮೊದಲನೇ ಕರ್ತವ್ಯ, ಬಹಳ ಮಾಡಲೇಬೇಕಾದ್ದು ಅತಿಥಿ ಪೂಜಾ. ತಾನು ವೇದಾಧ್ಯಯನ ಮೊದಲಾದವನ್ನು ಮಾಡಿ, ಮಂತ್ರಾಚರಣೆ ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ, ದಾನಗಳನ್ನು ಕೊಟ್ಟು, ದಾನಗಳನ್ನು ಕೊಡೋದು ಇರಲೇನೆ ಗೃಹಸ್ಥ ಧರ್ಮದಲ್ಲಿ. ತನ್ನ ಪಾಪವೆಲ್ಲವನ್ನು ಕಳೆದುಕೊಂಡು ಕರ್ಮವನ್ನು ಕ್ಷಯಿಸಿಕೊಳ್ಳುವುದು, ಕರ್ಮ ಇಲ್ಲದಂತೆ ಮಾಡಿಕೊಳ್ಳುವುದು ಗೃಹಸ್ಥ ಧರ್ಮ. ಧರ್ಮರಾಜ ಇನ್ನು ವಾನಪ್ರಸ್ಥ ಧರ್ಮ. ಇದರಲ್ಲಿ ವಾನಪ್ರಸ್ಥ ಧರ್ಮಾಚರಣೆಯಿಂದ ಬದರಿ ನಾರಾಯಣನ ಲೋಕವಾದ ವೈಕುಂಠದಲ್ಲಿ ಅವನು ಸ್ಥಿರವಾಗಿ ವಾಸ ಮಾಡುತ್ತಾನೆ, ಪುನರ್ಜನ್ಮವೇ ಇಲ್ಲ. ವಾನಪ್ರಸ್ಥ ಆಗಬೇಕಲ್ಲ. ಅರಣ್ಯದಲ್ಲಿ ವಾಸ ಮಾಡುವುದು, ಬಿಸಿ ನೀರಿನ ಸ್ನಾನ ಇಲ್ಲ, ಅಡಿಗೆ ಮಾಡ್ಕೊಂಬ ಹಾಗೆ ಇಲ್ಲ, ಸೂರ್ಯ, ಗಾಳಿ, ಭೂಮಿ, ಆಕಾಶ ಇವುಗಳನ್ನೇ ನೋಡಿ ಪೂಜೆ ಮಾಡುವುದು, ಪ್ರಕೃತಿ ಪೂಜೆ. ಅಲ್ಲೇನು ಸಿಗುತ್ತೋ ಹಣ್ಣು ಹಂಪಲು ಅದನ್ನೇ ತಿನ್ಕೊಂಡಿರೋದು, ಸದಾ ಹರಿಚಿಂತನೆ, ಬಂಧುಗಳ ಜೊತೆ ಎಲ್ಲ ಇರ್ಬೋದು. ವಾನಪ್ರಸ್ಥ ಧರ್ಮ. ಇನ್ನ ತುಂಬ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸನ್ಯಾಸ ಧರ್ಮದಲ್ಲಿ ಯಾರೊಡನೆ ಸಂಬಂಧ, ಬಂಧುಗಳು ಇಲ್ಲ. ಅವಾಗ ಹೇಳುತ್ತೆ ವೇದ, ನ ಕರ್ಮಣ ನ ಪ್ರಜೆಯ ಧನೆ ನ ತ್ಯಾಗೆ ನೈಕೆ ಮೃತತ್ವ ಮಾನುಷು. ನ ಕರ್ಮಣ ನ ಪ್ರಜೆಯ, ಯಾರೊಡನೆಯೂ ಸಂಪರ್ಕ ಇಲ್ಲ. ಅವನು ಮತ್ತು ದೇವರು ಎರಡೇ, ದೇವರನ್ನೇ ಚಿಂತಿಸುವುದು, ಬೇರೆ ಯಾವ ಚಿಂತನೆಯೂ ಇಲ್ಲ. ವೈರಾಗ್ಯ ಬಂದಾಗ ಸನ್ಯಾಸ ತಗೋಬೇಕು, ವೈರಾಗ್ಯ ಬಂದಾಗ ಸನ್ಯಾಸ ತಗೋಬೇಕು. ಸನ್ಯಾಸ ಬಂದ ಮೇಲೆ ವೈರಾಗ್ಯ ಹೊಟ್ಟೋಗೋದಲ್ಲ, ಇನ್ನು ಜಾಸ್ತಿ ಆಗಬೇಕು. ಈಗ ಅದೇ ಆಗಿರೋದು. ವೈರಾಗ್ಯ ಬಂದಿದ್ಯಾ, ಸನ್ಯಾಸ ತಗೊಂಡಿದ್ವಾ, ಇನ್ಯಾಕೆ ಈ ವೈರಾಗ್ಯ ಅಲ್ಲ. ವೈರಾಗ್ಯ ಬಂದ್ಮೇಲೆ ಇನ್ನು ಸನ್ಯಾಸ ಜಾಸ್ತಿ ಆಗಬೇಕು. ಸನ್ಯಾಸ ಆದ ನಂತರ ಯಾರೊಡನೆಯೂ ಸಂಪರ್ಕ ಇಲ್ಲ ಅಂತ. ಮಗ ಏನಾದ್ರು ಬಂದರೆ, ಪೂರ್ವಾಶ್ರಮದ ಮಗ, ಹಿಂದಿನ ಮಗ, ನವಪುಂಜ ಮಗು
ಚೆನ್ನಾಗಿದೆಯೇನೋ ಕೇಳಬಾರ್ದು. ಸನ್ಯಾಸ ಒಬ್ಬ ಗುರುಗಳು ಸ್ವಯಂ ಪ್ರೇರಿತರಾಗಿ ಕೊಡಬೇಕು ಆಶ್ರಮವನ್ನ. ಇವನೇ ಅಪೇಕ್ಷೆ ಪಟ್ಟುಕೋಬಾರದು. ಇವನೇ ಹೋಗಿ ಬೇಡಿಕೆ ಇಡಬಾರ್ದು. ಇವನೇ ಹೋಗಿ ಸನ್ಯಾಸ ಕೊಡಿ 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 ಅಂತ ಕೇಳಬಾರ್ದು ಸನ್ಯಾಸವನ್ನ. ಒಬ್ಬ ಸ್ವಾಮಿಗಳಿದ್ದಾರೆ, ಅವರ ಆಚಾರ್ಯರು, ವಿದ್ವಾಂಸರು, ಸಂಸಾರದಲ್ಲಿ ಬೇಜಾರಾಗಿದೆ, ಸನ್ಯಾಸ ಬೇಕು, ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ, ಏನೇನೋ ತಂತ್ರಗಳು ಮಾಡ್ತಾ ಇದ್ದಾರೆ. ಒಂದಿನ ಹೋದ್ರು ಸ್ವಾಮಿಗಳು, ನನಗೊಂದು ಕನಸಾಯಿತು. ಏನಪ್ಪ ಆಯಿತು? ನೀವು ನನ್ನ ಹತ್ತಿರ ಬಂದ ಹಾಗೆ, ನನ್ನ ತಲೆ ಮೇಲೆ ಕೈ ಇಟ್ಟ ಹಾಗೆ ನನಗೆ ಕಾವಿ ಬಟ್ಟೆಯನ್ನು ನನಗೆ ಕೊಟ್ಟ ಹಾಗೆ, ದಂಡ ಕೊಟ್ಟ ಹಾಗೆ ಆಯಿತು, ನನಗೆ ಸನ್ಯಾಸ ಕೊಟ್ರಿ ಅಂತ ಹೇಳಿದ್ರು. ಅದೊಂದು ತಂತ್ರ ಮಾಡಿದ್ರು, ಕನಸಾಯಿತು ಅಂತ. ಅದಕ್ಕೆ ಆ ಸ್ವಾಮಿಗಳು ಹೇಳಿದ್ರು, ನನಗೂ ಒಂದು ಕನಸಾಯ್ತಲ್ಲ, ಇವನು ಬಂದು ಕೇಳ್ತಾನೆ ಸನ್ಯಾಸ ಕೊಡಬೇಡ ಅಂತ. ಹಾಗಾದ್ರೆ ಸನ್ಯಾಸಕ್ಕಾಗಿ ತಾನು ಅಪೇಕ್ಷೆ ಪಡಬಾರ್ದು, ವೈರಾಗ್ಯಾದೇನೆ ಆಶೆನೇ ಪಡಬಾರ್ದಲ್ಲ, ಅದಾಗಿ ಅದು ಬರಬೇಕು. ದೊಡ್ಡ ಸ್ವಾಮಿಗಳಿಂದ ಸನ್ಯಾಸವನ್ನ ಪಡೆದು ವಿರಜಾ ಹೋಮ ಮೊದಲನ್ನು ಮಾಡಿ ಆತ್ಮಶ್ರಾದ್ದವನ್ನ, ತನ್ನ ಪಿಂಡವನ್ನ ತಾನೇ ಹಾಕೊಂಡು ಹೋಗ್ತಾನೆ. ಆ ಜನ್ಮ ಸತ್ತಾಗೇನೆ ಅದು ಬೇರೆ ಜನ್ಮ ಹೆಸರು ಬಂತು ಸನ್ಯಾಸ ಧರ್ಮ. ಸನ್ಯಾಸ ಧರ್ಮ ಅನುಸರಿಸ್ತಾ ಇದ್ದಾನೆ, ಸನ್ಯಾಸಿ ಆಗಿದ್ದಾನೆ. ಹಿಂದೆ ಇದ್ದಲ್ಲ ಸಂಸಾರದಲ್ಲಿ ಇದ್ದಂತಹ ಮಗ ಬಂದ ಮಠಕ್ಕೆ. ಯಾವಾಗ ಬಂದ್ಯೋ, ಚೆನ್ನಾಗಿದೆಯೇನೋ, ನಿಮ್ಮಮ್ಮ ಹೇಳಿದಳಪ್ಪ ಅಂತ ವಿಚಾರಿಸ್ಕೋಬಾರ್ದು. ತನ್ನ ಕಡೆಯವರನ್ನು ಯಾರನ್ನು ವಿಚಾರಿಸಿಕೊಳ್ಳಬಾರದು. ಬಂದ್ಯಾ, ತೀರ್ಥ ಆಯ್ತಾ, ಮಂತ್ರಾಕ್ಷತೆ ಆಯ್ತಾ, ಹೋಗೋಳಿಲ್ಲ, ತಕ್ಷಣ ಕಳಿಸ್ಕೊಳ್ಬೇಕು. ಇದು ಸನ್ಯಾಸ ಧರ್ಮದ ಲಕ್ಷಣ. ಸನ್ಯಾಸಿಯಾದವನು ತಾನೇ ಅಡಿಗೆಯನ್ನು ಮಾಡಿಕೊಳ್ಳಬಾರದು, ಮಾಡಿಕೊಳ್ಳಲ್ಲ. ಸಾಮಗ್ರಿಗಳನ್ನೆಲ್ಲ ತಂದು ಅಡಿಗೆ ಮಾಡಿಸಬಾರದು, ಮಾಡಿಸಿಕೊಂಡು ಊಟ ಮಾಡಬಾರದು. ಗೃಹಸ್ಥನಾದವನು ಭಿಕ್ಷೆ ಕೊಟ್ಟಾಗ ತಿನ್ನಬೇಕು. ಯತಿರ್ಯತ್ರ ತಂತ್ರ ಭುಕ್ತೆ ಹರಿಸ್ವಯಂ ಯತಿ ಹಸ್ತೆ ಜಲಂ ದದ್ಯಾತ್ ಹೇಳಿದೆ. ವೈಕ್ಷಂ ದದ್ಯಾತ್ ಪುನರ್ಜಲಂ ತದ್ ಅನ್ನಂ ಮೇರಣಾತುರ್ಯಂ ತಜ್ಜಲಂ ಸಾಗರೋಪಮಂ ವಟೌದು ಸಮದತ್ತಂ. ಗೃಹಸ್ಥ ದೇವರ ಪೂಜೆ ಮಾಡಿ, ದೇವರ ಪೂಜೆ ಮಾಡಿ, ವೈಷ್ಣವೆಲ್ಲ ಮಾಡಿರ್ತಾನೆ. ಅವನು ಅವನ ಹೆಂಡತಿ ಕಾಯ್ತಾ ಇರ್ತಾರೆ ಸನ್ಯಾಸಿ ಬರ್ತಾನೆ ಅಂತ. ಸನ್ಯಾಸಿ ಮನೆ ಅಂಗಳಕ್ಕೆ ಬಂದ ಕೂಡಲೇ ಆ ಹೆಂಡತಿ ನೀರನ್ನು ಹಾಕ್ತಾಳೆ, ಕೈ ತೊಳ್ಕೊತಾನೆ. ಇವನು ಕೊಡ್ತಾನೆ ತುತ್ತು, 3 ತುತ್ತು ಅಥವಾ 5 ತುತ್ತು ಅನ್ನ, ನಿಂತ್ಕೊಂಡೇ ತಿನ್ಬಿಡ್ಬೇಕು. ಪುನರ್ಜಲಂ, ಇನ್ನೊಂದ್ಸಲ ನೀರು ಹಾಕಬೇಕು, ಕೈ ತೊಳ್ಕೊಂಡು ಹೊರಟೋಗ್ತಾನೆ. ಹೀಗೆ 5 ಮನೆ ಅಥವಾ 7 ಮನೆ ಕೇಳಬೇಕೇ ಹೊರತು ಬೇರೆ ಮನೆಗಳನ್ನಿಲ್ಲ. ವಟೌತು ಸಮದತ್ತಂ, ಈ ರೀತಿ ಅನ್ನ ಕೊಟ್ಟರೆ ಗೃಹಸ್ಥನಾದವನು ವಟುವಿಗೆ ಅಂದ್ರೆ ಏನು, ಬ್ರಹ್ಮಚಾರಿಗೆ ಅನ್ನವನ್ನು ಕೊಟ್ಟರೆ ನಾವು ಎಷ್ಟು ಕೊಡ್ತೀವೋ ಪುಣ್ಯ ಅಷ್ಟೇ ಬರುತ್ತದೆ. ವಟೌತು ಸಮದತ್ತಂ ಸ್ಯಾತ್ ಗೃಹಸ್ಥೆ ದ್ವಿಗುಣಂ ಭವೆ. ಗೃಹಸ್ಥನನ್ನ ಕರೆಸಿ ಊಟಕ್ಕೆ ಹಾಕಿದರೆ ಅದರ 2 ಪಟ್ಟು ಪುಣ್ಯ ಬರುತ್ತೆ. ಗೃಹಸ್ಥೆ ದ್ವಿಗುಣಂ ಭವೆ. ವಾನಪ್ರಸ್ಥೆ ಶತಗುಣಂ, ಅರಣ್ಯದಲ್ಲಿರ್ತಕ್ಕಂಥವರಿಗೆ ಆಹಾರಾದಿಗಳನ್ನು ಕೊಟ್ಟರೆ 100ರಷ್ಟು ಪುಣ್ಯ ನಾವು ಕೊಡೋದು ಇಷ್ಟೇ ಪುಣ್ಯ ಬರುತ್ತೆ. ಯಥೌ ದತ್ತಮನಂತಕಂ, ಯತಿಗಳಿಗೆ ಸನ್ಯಾಸಿಗಳಿಗೆ ಅನ್ನದಾನ ಮಾಡಿದರೆ, ಭಿಕ್ಷೆ ಮಾಡಿಸಿದರೆ ಅನಂತವಾದಂತಹ ಪುಣ್ಯ ಬರುತ್ತೆ ಅಂತ ಹೇಳಿಸಕ್ಕಾಗಲ್ಲ. ಆದ ಕಾರಣ ಸನ್ಯಾಸಿಯಾದವನು ಗೃಹಸ್ಥನು ಕೊಟ್ಟಂತಹ ಅನ್ನವನ್ನು ಊಟ ಮಾಡಿಕೊಳ್ಬೇಕು. ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ, ಹರಿಸರ್ವೋತ್ತಮತ್ವವನ್ನು ಯಾವಾಗಲೂ ಕೂಡ ಪ್ರತಿಪಾದನೆ ಮಾಡಿಕೊಂಡಿರಬೇಕು. ಆಶೆ ಅನ್ನೋದನ್ನ ದೂರ ಇಟ್ಟಿರಬೇಕು, ಬರಲೇಬಾರದು. ಯಾರೊಬ್ಬನೆಯೂ ಸಂಪರ್ಕ ಇರಬಾರದು. ಇದು ಸನ್ಯಾಸಿಯ ಲಕ್ಷಣ. ಸನ್ಯಾಸಿಗಳು ಯಾರೊಡನೆಯೂ ಮಾತೇ ಆಡಬಾರದು, ಮೌನವಾಗಿರಬೇಕು. ತನ್ನ ಕಡೆಗೆ ಬಂದರೆ ಅಭಿಮಾನದಿಂದ ಹಿಗ್ಗಬಾರದು ಅಂತಿದೆ. ಒಬ್ಬ ಸ್ವಾಮಿಗಳು ದೊಡ್ಡ ಉಪನ್ಯಾಸ ಮಾಡ್ತಾ ಇದ್ದಾರೆ, ಪ್ರಸಿದ್ಧರು. ಆಗೋಯ್ತು ಪ್ರವಚನ, ಹೊಟ್ಟೋದ್ರು ಎಲ್ಲ. ಇಬ್ಬರು ದಂಪತಿಗಳ ಹತ್ರವೇ ನಿಂತ್ಕೊಂಡ್ರು, ಸ್ವಾಮಿಗಳ ಪಕ್ಕದ ಮುಂದೆ ನಿಂತ್ಕೊಂಡಾಗ ಯಾರು ನೀವು ಅಂತ ಕೇಳಿದ್ರು. ಆ ಅಪ್ಪನಿಗೆ ಆಶ್ಚರ್ಯ ಆಗ್ಬಿಡ್ತು, ಆಕೆಗೆ ಅಳು ಬಂದ್ಬಿಡ್ತು. ಯಾರು ನೀವು ಅಂತ ಕೇಳ್ಬಿಟ್ರಲ್ಲ ಇವರು. ಯಾಕೆ? ನಾವು ನಿಮ್ಮ ಅಕ್ಕ ಭಾವ ಅಲ್ವೇ ಎಂದರು. ಸ್ವಾಮಿಗಳವರ ಪೂರ್ವಾಶ್ರಮದ ಅಕ್ಕ ಭಾವ. ಅವರನ್ನ ಯಾರು ನೀವು ಅಂತ ಕೇಳಬೇಕಾದ್ರೆ ಸಂಸಾರವನ್ನ ಹೇಗೆ ಮರೆತುಕೊಂಡಿದ್ದಾರೆ? ಯಾರು ಬೇರೆ ಯಾರು ಅಲ್ಲ, ಈಗ ತಾನೆ ಪರಿಮಾರು ಮಠದ ವಿದ್ಯಾಮಾನ್ಯ ತೀರ್ಥರು. ಇದು ಆಶೆ, ಅಭಿಮಾನದಲ್ಲಿರ್ತಕ್ಕಂಥದ್ದು. ಸ್ವಾಮಿಗಳು ಚಿಕ್ಕವರಾಗಿದ್ದಾರೆ, ಅಯ್ಯೋ
ಇನ್ನು ಹುಡುಗತನ ಪಾಪ ಚಿಕ್ಕವರು, ಬಾಯಿ ರುಚಿ ಇದ್ದೇ ಇರ್ತಾರೆ ಎಂಥವರಿಗಾದರೂ ಕೂಡ ಅಂದ್ಬಿಟ್ಟು ಆ ಸ್ವಾಮಿಗಳ ತಾಯಿ ಏನು ಮಾಡಿದ್ರು, ಒಳ್ಳೆ ಬೆಣ್ಣೆ ಕಾಸಿದ ತುಪ್ಪ, ಹಸುವಿನ ತುಪ್ಪ ತರಿಸಿದ್ರು. ಹಸುವಿನ ತುಪ್ಪದಲ್ಲಿ ರವೆಯನ್ನು ಚೆನ್ನಾಗಿ ಹುರಿದು ಒಳ್ಳೆ ಸಜ್ಜಿಗೆಯನ್ನು, ಕೇಸರಿ, ಪಚ್ಚಕರ್ಪೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತ ಎಲ್ಲ ಹಾಕಿ ಒಳ್ಳೆ ಸಜ್ಜಿಗೆಯನ್ನು, ಆ ವಾಸನೆ ಎಷ್ಟೋ ದೂರಕ್ಕೆ ಬರ್ತಾ ಇದೆ ಅಂಥ ಮಾಡಿ ಮಗನಿಗೋಸ್ಕರ ಸ್ವಾಮಿ ಆಗ ನೈವೇದ್ಯ ತಂದಿಟ್ಟು ಆ ಸಜ್ಜಿಗೆಯನ್ನು ಕೇಸರಿ ಬಾತು, ಶಿರಾ ಏನೋ ಕರ್ಕೋತೀವಲ್ಲ, ಹೆಸರು ಏನಾದ್ರು ಕರ್ಕೊ, ಸ್ವಾಮಿಗಳು ನೈವೇದ್ಯ ಮಾಡಿದ್ರು. ಎಲ್ಲ ಅಡುಗೆಯನ್ನು ತಂದಿಟ್ಟ, ಅಡುಗೆಯನ್ನು ನೈವೇದ್ಯ ಮಾಡ, ಅದೆಲ್ಲವನ್ನು ನೈವೇದ್ಯ ಮಾಡಿದ್ರು. ನೈವೇದ್ಯ ಆದ್ಮೇಲೆ ವಾಪಸ್ ತಗೊಂಡೋಗ್ಬೇಕಲ್ಲ, ಅಡುಗೆಯವನು ಅಡುಗೆ ತಗೊಂಡು ಹೋಗ್ತಾ ಇದ್ದಾನೆ, ಆ ಸಜ್ಜಿಗೆನೂ ಎತ್ಕೊಂಡು ಹೋಗ್ಬೋದ, ಅದಿಲ್ಲೇ ಇರಲಿ ಅಂತಂದು ಅಲ್ಲೇ ಬಿಟ್ಬಿಟ್ಟ. ಆಮೇಲೆ ಪೂಜೆಗೆಲ್ಲ ಆಯಿತು, ಗೊತ್ತಾಯಿತು ಅವ್ರ ಅಮ್ಮನೇ ತಂದಿಟ್ಟಿರೋದು ಅಂತ. ಕರೆದ್ರು ಅವರ ಅಮ್ಮನ್ನ, ಇನ್ಮೇಲೆ ಯಾವತ್ತೂ ಹೇಗೆ ತಂದಿಡಬೇಡಿ, ಎಲ್ಲವನ್ನು ಬಿಟ್ಟು ನಾನು ಈ ಬಟ್ಟೆಯನ್ನು ಉಟ್ಟು ದೇವರ ಹತ್ರ ಕೂತಿರ್ಬೇಕಾದ್ರೆ ನನಗೆ ಯಾಕೆ ಆಸೆ ತರ್ತೀರಿ, ತಿರುಗಾಕ ಅಭಿಮಾನ ತರ್ತೀರಿ, ಇನ್ನು ಯಾವತ್ತೂ ಹೀಗೆ ತರಬೇಡಿ, ತಗೊಂಡು ಹೋಗಿ. ಹೀಗಂದವರು ಬೇರೆ ಯಾರು ಅಲ್ಲ, ಸತ್ಯಾತ್ಮ ತೀರ್ಥರು. ನಡೆದಿರೋದು ಇವೆಲ್ಲವೂ ಕೂಡ ಅಭಿಮಾನ ಅನ್ನೋದು ಇರಬಾರ್ದು ಸನ್ಯಾಸಿಯಾದವರಿಗೆ, ಇನ್ನು ಬೇಕು ಅನ್ನೋದು ಇರಬಾರ್ದು. ಸುಮ್ಮನೆ ತೀರ್ಥ ಕೊಡ್ತಾ ಇರ್ತಾರೆ, ಯಾರು ಸ್ವಲ್ಪ ದಕ್ಷಿಣೆ ಹಾಕಿದ್ರೆ ಸಾಕು, ಯಾರು ನೀವು ಅಂತ ಪರಿಚಯ ಮಾಡ್ಕೊತಾರೆ. ಮೊದಲನವ್ರು ಯಾರನ್ನೋ ಪರಿಚಯ ಮಾಡ್ಕೊಂಡಿರಲ್ಲ, ಇಂಥವ್ರು ಸ್ವಾಮಿಗಳಲ್ಲ ಹೀಗಿರೋರು. ಸರ್ವಸಂಗ ಪರಿತ್ಯಾಗಿ ಅಂತಂದ್ರೆ ಹಾಗಿರ್ಬೇಕು, ಸರ್ವಸಂಗ ಪರಿತ್ಯಾಗಿಗಳು. ಇನ್ನು ಅನೇಕ ಉದಾಹರಣೆಗಳಿವೆ. ಹಾಗೆ ಸನ್ಯಾಸಿ ಆದವರು, ಒಬ್ಬರು ಸನ್ಯಾಸಿಗಳು ಹೋದ್ರು, ಒಂದು ಕಡೆ ಪಾದಪೂಜೆಗೆ ಹೋದ್ರು, ಪಾದಪೂಜೆ ಮಾಡಿಸ್ಕೊಂಡ್ರು. ಅವನೇನು ಮಾಡ್ಬಿಟ್ಟ ಪಾಪ, 200 ರೂಪಾಯಿಗಳನ್ನೇ ಇಟ್ಟ, ಒಂದೊಂದು ಪಾದಕ್ಕೆ 100 ರೂಪಾಯಿ ಆಗಲಿ ಲೆಕ್ಕ ಹಾಕೊಂಡು ಇಟ್ಟ, ಭಕ್ತಿಯಿಂದ ಇಟ್ಟ. ಪೂಜೆ ಆಯಿತು. ಇವರೆಲ್ಲ ಚಿಂತನೆನೇ ಮಾಡೋರು ಪಾಪ ಸ್ವಾಮಿಗಳು. ಯಾರಪ್ಪ ನೀನು, ಯಾವ ಊರು? ನಂದು ಕೋಲಾರ ಸ್ವಾಮಿ. ಇನ್ನೇನು ಮಾಡ್ಕೊಂಡಿದ್ದೀನಿ, ನಾನು ಮೇಸ್ಟ್ರಾಗಿದ್ದೀನಿ, ಒಂದು ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ ನಾನು. ಹೌದೇನು? ಮಕ್ಕಳು ಈಗ 4ನೇ ಕ್ಲಾಸ್ ಒಬ್ಬ ಓದ್ತಾ ಇದ್ದಾನೆ, 2ನೇ ಕ್ಲಾಸ್ ಒಂದು ಮಗು ಓದ್ತಾ ಇದೆ, ಇನ್ನು ಚಿಕ್ಕ ಸಂಸಾರ. ಹೌದೇನು? ಎಷ್ಟು ಬರುತ್ತೆ ಸಂಬಳ ನಿನಗೆ? ಸ್ವಾಮಿ 350 ರೂಪಾಯಿ ಬರ್ತಾ ಇದೆ ತಿಂಗಳು. 350. 200 ರೂಪಾಯಿನ ನನಗೆ ಇಟ್ಬಿಟ್ಟಿಯಲ್ಲ, ಇನ್ನು 15 ದಿನ ಏನು ಮಾಡ್ತೀಯ ನೀನು? ಬಾ ತಗೊಂತ ಆ ಹಣವನ್ನು ಅವನಿಗೆ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಓದಿಸು ಅಂತ ಹೇಳಿದ್ರು. ಆಗಿದೆ ಆಶೆ. ಇವ್ರು ಯಾರು ಬೇರೆ ಅಲ್ಲ, ವಿದ್ಯಾಪ್ರಸನ್ನ ತೀರ್ಥರು. ಹೀಗೆ ಸನ್ಯಾಸಿಯಾದವರಿಗೆ ಸ್ವಲ್ಪವಾದರೂ ಕೂಡ ಆಶೆ ಅನ್ನೋದಿರ್ಬಾರ್ದು. ಇವತ್ತು ರಾತ್ರಿ ಕಣ ಏನ್ ಮಾಡ್ತೀಯ ಫಲರಕ್ಕೆ, ನಾಳೆ ಏಕಾದಶಿ ಬೇರೆ ಇದೆಯಲ್ಲೋ, ದಶಮಿ ಇವತ್ತು ಏನ್ ಮಾಡ್ತೀವಿ ಫಲರಕ್ಕೆ? ರುಚಿಯಾಗಿ ಮಾಡಿಸಿಕೊಂಡು ತಿನ್ನಬಾರದು. ನಾಲಿಗೆಯನ್ನು ಕಟ್ಟಬೇಕು, ಆಹಾರ ನಿಯಂತ್ರಣ ಮಾಡಬೇಕು, ಆಶೆಯನ್ನು ಬಿಡಬೇಕು. ಇದು ಸನ್ಯಾಸದ ಲಕ್ಷಣ. ಅದೇ ನ ಕರ್ಮಣ ನ ಪ್ರಜಯ. ಇವೆಲ್ಲವೂ ಕೂಡ ಹೇಗಿರಬೇಕು ಅಂತ ಆಚಾರ್ಯರು ಗ್ರಂಥ ಬರೆದಿದ್ದಾರೆ. ಯತಿ ಪ್ರಣವ ಕಲ್ಪ ಮಧ್ವಾಚಾರ್ಯ ಅದೊಂದು 37 ಗ್ರಂಥದಲ್ಲಿ ಅದೊಂದು ಸನ್ಯಾಸಿ ಯಾರಾದ್ರೆ ಹೇಗಿರಬೇಕು ಅನ್ನೋದನ್ನು ಕೊಡ್ತಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವು 4 ಆಶ್ರಮಗಳನ್ನ ಇಲ್ಲಿ ನಾರದರು ಧರ್ಮರಾಜನಿಗೆ ಹೇಳ್ತಾರೆ. ಇದೇ ನರಸಿಂಹಾವತಾರ ಆದಮೇಲೆ 7ಮ ಸ್ಕಂದದಲ್ಲಿ ಬರ್ತಕ್ಕಂತಹ ಈ ವಿಚಾರಗಳೆಲ್ಲವೂ ಕೂಡ ಆಗಿದೆ. ತುಂಬಾ ಗೃಹಸ್ಥನು, ಇನ್ನು ಗೃಹಸ್ಥನು ತುಂಬಾ ಹೇಳಿದ್ದಾರೆ. ಇನ್ನೊಂದ್ಸಲಿ ಕೇಳ್ತಾನೆ ಯುಧಿಷ್ಠಿರ, ನಾರದರೆ ಗೃಹಸ್ಥಾಶ್ರಮವನ್ನ ಹೇಳಿದ್ರಿ, ನಮ್ಮಂತ ಗೃಹಸ್ಥಾಶ್ರಮಗಳು ಮೋಕ್ಷ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾವು ಏನ್ ಮಾಡ್ಬೇಕು? ಅದಕ್ಕಾಗಿ ಮೋಕ್ಷವನ್ನು ಹೊಂದಬೇಕಾದ್ರೆ ನಿನ್ನ ಕರ್ತವ್ಯವನ್ನು ಸ್ವಲ್ಪವೂ ಬಿಡಬೇಡ. ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಹೋಗು. ಸಜ್ಜನರ ಸಂಘದಿಂದ ವೈರಾಗ್ಯವನ್ನು ಹೊಂದು ಪರಮಾತ್ಮನ ಕಥಾಮೃತವನ್ನು ಜ್ಞಾನಿಗಳನ್ನು ಕೇಳುತ್ತಾ ಇರು. ಕರ್ಮಾನುಷ್ಠಾನ ಬಿಡಬೇಡ. ಕರ್ಮಾನುಷ್ಠಾನಗಳಲ್ಲಿ ಹಬ್ಬಗಳು ಬರುತ್ತವೆ, ಶುಭ ಕಾರ್ಯಗಳು ಬರುತ್ತವೆ, ಅದನ್ನು ಯಾವತ್ತೂ ಒಂದು ಮಾಡ್ಕೊ. ನಿನಗೆ ಅನುಕೂಲದ ದಿನ ಮಾಡು, ಅದೇ ದಿನ ಮಾಡು, ಆಗ್ಲಿಲ್ವಾ ಬೇರೆ ದಿನ ಮಾಡಿದ್ರು ನಡೆಯುತ್ತೆ. ಆದರೆ ಶ್ರಾದ್ದಾದಿ ಕ್ರಿಯೆಗಳು ನೀನು ಮಾಡಲೇಬೇಕು ಹೇಳ್ತದೆ. ಶ್ರಾದ್ದಾದಿ ಕ್ರಿಯೆಗಳು ಗೃಹಸ್ಥನು ಭಾದ್ರಪದ ಬಹುಳದಲ್ಲಿ ಶ್ರಾದ್ದವನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಸಕಲ ಪಿತೃಗಳ ಪ್ರೀತಿಗಾಗಿ ಮಾಡಲೇಬೇಕು. ಭಾದ್ರಪದ ಬಹುಳ ಅಂದ್ರೆ ಪಿತೃಪಕ್ಷ. ಯಾಕಮ್ಮ ಮಾಡಬೇಕು? ಪಿತೃಪಕ್ಷದಲ್ಲಿ ಭೂಮಿ ತಿರುಗ್ತಾ ಇದೆಯಲ್ಲ, ಆ ಭೂಲೋಕಕ್ಕೆ ಪಿತೃಲೋಕ ಹತ್ತಿರವಾಗುತ್ತದೆ. ಹತ್ತಿರವಾದ ಸುಲಭ ತಾನೇ ಕೈ ಕೊಡಕ್ಕೆ. ನಾವೇನು ಕೊಟ್ಟರು ಕೂಡ ಪಿತೃದೇವರು ಕೈಗೆ ಇಸ್ಕೋತಾರ. ಅದಕ್ಕೆ ಪಕ್ಷ ಮಾಡಬೇಕು ಅಂತ ಪಿತೃಪಕ್ಷ ಯಾತಕ್ಕೆ ಬದಲು.
ಆಗ ಪುರಾಣಾದಿಗಳು ಕೇಳಿ ಶ್ರಾದ್ದವನ್ನು ಅವಶ್ಯವಾಗಿ ಮಾಡು, ಯಾವತ್ತೋ ಅಂದ್ರೆ ಮಾಡಬೇಡ, ಮುಂಚಿತವಾಗಿ ತಿಳ್ಕೊಂಡು ಮಾಡು ಗೃಹಸ್ಥ ಧರ್ಮಗಳು. ಅದರಲ್ಲಿ ಷಣ್ಣವತಿ ಶ್ರಾದ್ದ ಅಂತ ಇದೆ, ಅದನ್ನು ಮಾಡಬೇಕು ಧರ್ಮರಾಜ ಅಂತಾರೆ ನಾರದರು. ಷಣ್ಣವತಿ 12 ಸಂಕ್ರಮಣಗಳು, 13 ವೈದ್ಯತಿಗಳು, ಇನ್ನು ಮುಂದಕ್ಕೆ ಬರ್ತಕ್ಕಂಥ ಇನ್ನು ಅನೇಕ ಅಂಶಗಳಿವೆ. ಅದರಲ್ಲಿ ಸಂಕ್ರಮಣ ಕಾಲ 12 ಬಂತು, ಈ ಒಟ್ಟು 96 ಬರುತ್ತೆ. ಅದರಲ್ಲಿ ವೈದ್ಯತಿಗಳು ಅಂತ ಬರುತ್ತೆ. ಈ 96 ದಿನ ಒಂದು ವರ್ಷದಲ್ಲಿ ಒಂದು ಸಲವಾದರೂ ಕೂಡ, ಒಂದೇ ವರ್ಷ ಆಗಲಿ ಸಲ ಮಾಡೋಕ್ಕಾಗಲ್ಲ. 96 ಶ್ರಾದ್ದಗಳು, ಕೆಲವು ಶ್ರಾದ್ದಗಳಲ್ಲಿ 96ರಲ್ಲಿ ಪಿಂಡ ಪ್ರದಾನ ಉಂಟು, ಕೆಲವಕ್ಕೆ ಪಿಂಡ ಪ್ರದಾನ ಇಲ್ಲ, ಬರೀ ಸಂಕಲ್ಪ. ಈ 96 ಷಣ್ಣವತಿ ಶ್ರಾದ್ದಗಳು ಹರಿಕಥಾಂಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಷಣ್ಣವತಿ ಶ್ರಾದ್ದಗಳನ್ನು ನೀನು ಅವಶ್ಯವಾಗಿ ಮಾಡಲೇಬೇಕಾದಂಥದ್ದು. ಜನ್ಮ ನಕ್ಷತ್ರ, ದ್ವಾದಶಿ ಮೊದಲಾದ ದಿನಗಳಲ್ಲಿ ಶ್ರಾದ್ದವನ್ನು ಮಾಡಿದರೆ ಶ್ರೇಯೋ ವೃದ್ಧಿ. ಅಮಾವಾಸ್ಯೆ ದಿನ ತಿಲತರ್ಪಣವನ್ನು ಕೊಡಲೇಬೇಕು. ಅಮಾವಾಸ್ಯೆ ಪಿತೃಗಳಿಗೆ ಬಹಳ ಪ್ರೀತಿಯಾದಂತಹ ದಿನ ಅಮಾವಾಸ್ಯೆಯಾಗಿದೆ. ಪರ್ವಕಾಲಗಳು, ಸೂರ್ಯಗ್ರಹಣ, ಚಂದ್ರಗ್ರಹಣ, ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ, ಇವೆಲ್ಲವೂ ಪರ್ವಕಾಲಗಳು. ಇದರಲ್ಲಿ ಶ್ರಾದ್ದವನ್ನು ಮಾಡದಲ್ಲಿ ಬಿಡಬೇಡ. ತರ್ಪಣ ಅಂದರೂ ಕೊಡು, ಗೃಹಸ್ಥ ಧರ್ಮ. ಪುಣ್ಯಕ್ಷೇತ್ರಗಳ ಸಂಚಾರ ಮಾಡು. ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ಪಿತೃಗಳು ಅಲ್ಲಿಗಾಗಲೇ ಬಂದಿರ್ತಾರೆ, ನಮ್ಮ ಕುಲದಲ್ಲಿ ಹುಟ್ಟಿರೋನು ಬರ್ತಾ ಇದ್ದಾನೆ ಅಂತ. ಪುಣ್ಯಕ್ಷೇತ್ರಗಳಲ್ಲಿ ಶ್ರಾದ್ದ ಎಲ್ಲರಿಗೂ ಕೂಡ ಮಾಡಲೇಬೇಕಾದದ್ದು. ಪುಣ್ಯಕ್ಷೇತ್ರ ಅಂದರೆ ಬದ್ರಿ, ಒಂದು ದೊಡ್ಡದು ಸ್ಥಾನ. ಬದ್ರಿಗೂ ಬಂದ ಮೇಲೆ ಶ್ರಾದ್ದ ಮಾಡಬೇಕೇ ಅಂತ ಒಂದು ಪ್ರಶ್ನೆ ಹಾಕೊಳ್ತಾರೆ, ಕ್ವಶನ್. ಬದ್ರಿನೆಲ್ಲ ಮಾಡ್ಕೊಂಬಂದಿರ್ಬೇಕಾರೆ ಎಲ್ಲ ಮಾಡ್ಬಿಟ್ಟು ಮಾಡಿಸ್ಬಿಟ್ಟಿದ್ದಾರೆ, ಎಲ್ಲ ಮುಗ್ದೋಗಿದೆ. ಎಲ್ಲ ಮುಗ್ದೋಗಿದೆ ಅಂದರೆ ನೀನೇನು ಬದುಕಿದೆಯಲ್ಲ ಆಗಬೇಕು. ಏನು ಅರ್ಥ ಅಲ್ಲಿಗೆ? ಬದರಿಯಲ್ಲಿ ಮಾಡಿದ್ರೂ ಕೂಡ ಶ್ರಾದ್ದ ಎಲ್ಲಿ ತನಕ ಮಾಡಬೇಕು? ಜೀವನದಲ್ಲಿ ಕೊನೆ ಉಸಿರು ಇರುವ ತನಕ ಮಾಡಬೇಕು. ಇಲ್ಲಿ ಬದ್ರಿಗಾರ ಹೋಗಿರಿ, ಇನ್ನೆಲ್ಲಿಗಾರ ಹೋಗಿರಿ, ಉಸಿರಿದೆಯಾ ಮಾಡು ಶ್ರಾದ್ದ, ಪ್ರಾಣ ಹೋಗಿದೆಯಾ ಬಿಟ್ಬಿಡು. ಮೇಲೆ ಕೇಳಕ್ಕಾಗಲ್ವಾ? ಬಂಧುಗಳು ಯಾಕೆಲ್ಲರೂ ಮಾಡಿಸು. ದಾಯಾದಿಗಳು ಅವ್ರಿಗರು ದಾಯಾದಿಗಳು, ಅದೇ ಗೋತ್ರದವರು, ಅದೇ ವಂಶಜರು ಮಾತ್ರ. ಆಗಲಿಲ್ಲ ಬಂಧುಗಳು ಮಾಡಿಸು. ಯಾರು ಸಿಕ್ಕಲಿಲ್ವಾ? ಸ್ನೇಹಿತರು ಇರ್ತಾರಲ್ಲ, ನಮ್ಮ ತಂದೆ ಶ್ರಾದ್ದ ಮಾಡು, ನಾನು ಮಾಡೋಕ್ಕೆ ಕೈಲಾಗ್ತಿಲ್ಲ, ನೀನು ಮಾಡು. ಆ ಥರ ಆಪರ್ಚುನಿಟಿ ಸಿಕ್ಕಿಬಿಟ್ರೆ ಇನ್ನೇನ್ರಿ ಇದೆ ಇದು? ಶ್ರಾದ್ದ ಮಾಡೋಕ್ಕೆ ಆಗದೇ ಇದ್ದಾರೆ. ಶ್ರಾದ್ದವನ್ನು ಅವಶ್ಯವಾಗಿ ಮಾಡು, ಕರ್ತವ್ಯ ಬಿಡಬೇಡ. ಗೃಹಸ್ಥಾಶ್ರಮದ ಕರ್ತವ್ಯದಲ್ಲಿ, ಕರ್ಮಾನುಷ್ಠಾನದಲ್ಲಿ ಶ್ರಾದ್ದವನ್ನು ಮಾಡುವುದು. ಏನೇ ಕಷ್ಟ ಬಂದರೂ ಶ್ರಾದ್ದವನ್ನು ಬಿಡಬೇಡ ಅಂದರೆ ಏನೇ ಕಷ್ಟ ಬಂದರೂ ಏನರ್ಥ ಅಲ್ಲಿಗೆ? ಕಷ್ಟ ಎಲ್ಲಿ ಬರುತ್ತೆ? ಬಂದಿದೆ, ಬರದಲೇ ಇರಲ್ಲ. ಒಳ್ಳೆಯ ಕಾರ್ಯಗಳಿಗೆ ಯಾವತ್ತು ಶ್ರೇಯಾಂಶ ಬಹುವಿಜ್ಞಾನಿ ಅಂತ ಒಬ್ಬ ಗಂಡ ಇದ್ದಾನೆ, ಅವನ ಹೆಂಡತಿ ಏನು ಹೇಳಿದ್ರು ವಿರೋಧವಾಗಿ ಹೇಳ್ತಾ ಇದ್ದಾರೆ. ನಾನು ದೇವಸ್ಥಾನಕ್ಕೆ ಬರ್ತೀನಿ, ಹೋಗಬೇಡಿ, ದೇವ್ರ ಪೂಜೆ ಮಾಡ್ತಾ ಇದ್ದಾನೆ. ಯಾಕೆ ದೇವ್ರ ಪೂಜೆ ಮಾಡೋಕ್ಕೆ ಕೈ ಸ್ನಾನ ಮಾಡಿದ್ರೆ ಮಿಕ್ಕಿದ ಕೆಲಸಗಳೆಲ್ಲ ಇಲ್ವೇ? ಈ ಥರ ಬೈತಾ ಇದ್ದಾರೆ. ಏನೀಗ ಹೋಗ್ತಲ್ಲ, ಒಂದ್ಸಲಿ ಅಂತೂ ಶ್ರಾದ್ದ ಬರ್ತಾ ಇದೆ ಮಾಡಬೇಡಿ ಇರ್ತಾರೆ. ಯೋಚನೆ ಮಾಡ್ಕೊಂಡ ಬುದ್ಧಿವಂತ. ಈ ವರ್ಷ ಶ್ರಾದ್ದ ಬರ್ತಾ ಇದೆ, 2 ತಿಂಗಳು ಮುಂಚಿತವಾಗಿಯೇ ಯೋಚನೆ ಮಾಡ್ಕೋಬೇಕು. ಶ್ರಾದ್ದವನ್ನ ಮಾಡ್ತೀನಿ, ಮಾಡಲ್ಲ ಅಂತ. ಇವರು ಮಾಡಲ್ಲ ಅನ್ನಲ್ಲ, ಮಾಡ್ರಿ ಶ್ರಾದ್ದವನ್ನ, ವಿರೋಧವಾಗಿ ಹೇಳ್ತಾ ಮಾಡ್ರಿ. ಇಬ್ಬರು ಒಳ್ಳೆ ಜ್ಞಾನಿಗಳನ್ನ, ವಿದ್ವಾಂಸರನ್ನ ಕರೆಸ್ತೀನಿ ಊಟಕ್ಕೆ. ಇಬ್ಬರಲ್ಲಿ ಆಗದೆ ಹೋದ್ರು ಒಬ್ಬರನ್ನಾದ್ರೂ ಕರೆಸ್ತೀನಿ, ಇನ್ನೊಬ್ರು ಯಾರು ಆಗಿರಲಿ. ಇಬ್ಬರು ಬ್ರಾಹ್ಮಣರುಗಳು ಬರಬೇಕಾಗಿದೆ ಊಟಕ್ಕೆ. ಬೇಡ ಬಿಡು, ಯಾರಿಗಾರು ಸ್ವಲ್ಪ ಊಟ ಕೊಟ್ಕೊಳ್ಳೋಣ ಅಂತ. ಯಾಕೆ ಹಾಗಂತೀರಿ? ಇಬ್ಬರು ಬ್ರಾಹ್ಮಣರು ಕರೆಸಿ. ಅವನಿಗೆ ವಿರೋಧವಾಗಿ ಹೇಳ್ತಿದ್ದಾನೆ, ಅವಳು ವಿರೋಧ ಇವನು ಬೇಕಾಗಿದೆ. ಅದು ಹೀಗೆ ಆಯಿತು. ಸಾಮಗ್ರಿಗಳು ಕರ್ತೃವೇ ಹೋಗಿ ತರಬೇಕು. ಎಷ್ಟು ಸಾಮಗ್ರಿಗಳು ಬೇಕು ಶ್ರಾದ್ದಕ್ಕೆ? ತುಂಬ ಬೇಕು. ಆ ಸಾಮಗ್ರಿ ಯಾರ ಕೈಲಾದ್ರೂ ತರಿಸ್ಬಿಡು. ಯಾಕಾಗಂತೀರಿ? ಶಾಸ್ತ್ರದಲ್ಲಿ ಏನು ಹೇಳಿದೆ? ನೀವೇ ಹೋಗ್ಕೊಂಬಂದಿ ಅಂದ್ರು. ಅದರಲ್ಲಿ ಅಂತ ಶ್ರಾದ್ದ ದಿನ ಬಂತು, ಆ ಕರ್ತೃವಿನ ಹೆಂಡತಿಯೇ ಮಾಡಬೇಕು ಅಡುಗೆಯನ್ನ. ಹವಿಸ್ಸನ್ನ ಒಂದು ಮುಖ್ಯವಾದ ಗಮನದಲ್ಲಿ ಇಟ್ಕೊಳ್ಬೇಕು. ಹವಿಸ್ಸನ್ನ ನಾವೇ ಮಾಡ್ಕೋಬೇಕು, ಕರ್ತೃವೇ ಮಾಡ್ಕೋಬೇಕು. ಕರ್ತೃ ಮಾಡೋಕ್ಕೆ ಕೈಲ ಅಂತಲೇ ಹೋದ್ರೆ ಹೆಂಡತಿ ಇನ್ನೇನು ಹವಿಸ್ ಮಾಡ್ಕೋತೀವಿ, ಒಂದಿಷ್ಟು ಅನ್ನ ಪಾಯಸ ನಮ್ಗೆ ಕೊಡ್ತಕ್ಕಂಥದ್ದು. ಇನ್ನೇನು ಕೊಡ್ತೀವಿ? ಎಲ್ಲ ಅಡುಗೆನೂ ಮಾಡ್ಕೋತೀವಿ. ಮಾಡಕ್ಕೆ ಬಂದರೆ ಮಾಡ್ಕೊಳ್ಳಿ, ಮಾಡಕ್ಕೆ ಆಗ್ಲಿಲ್ವಾ ಹೆಂಡತಿ ಮಾಡಿರ್ಬೇಕು, ಆಗ್ಲಿಲ್ವಾ ಬಂಧುಗಳು ಯಾರು ಮಾಡಿರಲಿ ಹವಿಸ್ಸನ್ನ. ಕರ್ತೃ ಅವನೇ ಮಾಡಿರ್ಬೇಕಂತೆ. ಭೀಷ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸೇವಕರು, ಎಷ್ಟು ಜನ ಅರಮನೆಯಲ್ಲಿ, ಅವನೇ ಮಾಡಿಟ್ಕೋತಿದ್ದಂತಲ್ಲ ಕರ್ತೃ. ಭೀಷ್ಮ ಇನ್ನು ಹೇಗಿರ್ಬೇಕಾ? ಶ್ರಾದ್ದ ಲೆವೆಲ್ ಹೇಗಿದ್ರು ಭೀಷ್ಮ. ಆ ಹವಿಸ್ ಅವನೇ ಮಾಡಿಟ್ಕೊಂಡು ಪಿಂಡಗಳನ್ನು ಮಾಡಿ ಭಕ್ತಿಯಿಂದ ಕೊಡ್ತಾ ಇದ್ರೆ
ನೆಲದ ಒಳಗಿಂದ ಬಂದ್ಬಿಡುತ್ತಂತೆ ಕೈ. ಭೀಷ್ಮ ನೀನ್ ನೆಲದ ಮೇಲೆ ಇಡಬೇಡ, ನನ್ನ ಕೈಗೆ ಕೊಡು. ನಮ್ಮ ಅಪ್ಪನ ಕೈ ಶಂತನೂ ಕೈ ಇದ್ದ ಹಾಗಿದೆಯಲ್ಲ ಇದರಲ್ಲಿ. ಒಂದು ಪ್ರಶ್ನೆ ಕೇಳ್ತಾರೆ, ಪರಿವಂಶದ ಬರುತ್ತೆ ಶ್ರಾದ್ದ ಕಲ್ಪದಲ್ಲಿ. ಹಾಗೆ ಕರ್ತೃವೇ ಮಾಡಿಟ್ಕೋಬೇಕು ಹವಿಸ್ಸನ್ನ. ಆಯಿತು, ಅವನೇ ಮಾಡಿಟ್ಕೊಂಡ, ಶ್ರಾದ್ದ ಮಾಡ್ದ ಪಾಪ. ಆಗ ಎಲ್ಲ ಸಂತೋಷಕ್ಕೆ ಮರೆತುಬಿಟ್ಟು ಈ ಪಿಂಡಗಳನ್ನು ತಗೊಂಡು ಹೋಗಿ ನಾನು ನೀರಿಗೆ ಬಿಡ್ತೀನಿ ಎಂದುಬಿಟ್ಟ. ನೀರಿಗೆ ಬಿಡೋದೇವೋ ಒಂದೊಂದು ಪಿಂಡ ತಗೊಂಡು ಬೀದಿಗೆ ಎಸ್ಬಿಟ್ಟು, ಮನೆಯಿಂದ ಆಚೆ ಬೀದಿಗೆ ಓಡಾಡೋ ದಾರಿಗೆ. ಆಗ ಬಹಳ ದುಃಖವಾಯಿತು ಅವರಿಗೆ, ಕೋಪನೂ ಬಂತು. ಕೋಪ ಮಾಡ್ಕೋಬಾರ್ದ ಬಂತು, ವಿಧಿ ಇಲ್ಲ, ಎಂಥ ಅಕಾರ್ಯ ಮಾಡಿಬಿಟ್ಟೆ ನಾನು. ನಿನ್ನನ್ನು ವಿವಾಹವಾದುದು ಮುಳ್ಳಿನ ಮರವನ್ನು ಏರಿದಂತಾಯಿತು. ಮುಳ್ಳಿನ ಮರವನ್ನು ತಪ್ಪಿಕೊಂಡ್ರೆ ಸಂತೋಷವ ಆಗಾಗ್ತಾ ಇದೆ ನಿನ್ನಿಂದ, ಹೋಗು ನೀನು ಕಲ್ಲಾಗು ಅಂತ ಶಾಪವನ್ನು ಕೊಟ್ಬಿಟ್ಟ. ಆಗ ಅಯ್ಯೋ ನಾನು ಮಾಡಿದ ತಪ್ಪಾಯ್ತು ಅಂತ ಅರಿವಾಯ್ತು ಅವರಿಗೆ. ಹಾಗೆ ಓದಿದ್ದು ಈ ಕಲ್ಲಿನ ಜನ್ಮ ಅಂತ ಹೇಳಿದಾಗ ಅರ್ಜುನನ ರಥದ ಬರುತ್ತೆ, ಅವನ ಕುದುರೆಯ ಕುದುರೆಯಿಂದ ಧೂಳು ಏಳುತ್ತೆ ಮೇಲಕ್ಕೆ. ಆ ಧೂಳು ಬಂದು ನಿನಗೆ ಬಿಡಿದಾಗ ನಿನ್ನ ಪಾಪ ಎಲ್ಲ ಹೋಯ್ತು ಮೊದಲಂತೆ ಅಂತ ಹೇಳ್ತಾನೆ. ಅರ್ಜುನನ ಅಶ್ವಮೇಧ ಮಾಡ್ತಾರಲ್ಲ ಪಾಂಡವರು, ಆವಾಗ ಹೇಳ್ತಾರೆ ಅವಳೇ ಚಂಡಿ, ಈ ಋಷಿಯೇ ಉದ್ದಾಲಕ. ಚಂಡಿ ಕಥೆ ಶ್ರಾದ್ದ ಮಾಡಲೇಬೇಕಾಗಿರ್ತಕ್ಕಂಥ ಗೃಹಸ್ಥನಿಗೆ ಅವಶ್ಯ ಕರ್ತವ್ಯ ಮಾಡೋದನ್ನ. ಪಿತೃಗಳು ಸಂತೋಷ ಪಡ್ತಾರೆ. ಶ್ರಾದ್ದವನ್ನು ಮಾಡುವುದರಿಂದ ಅವತ್ತಿನ ರಾತ್ರಿ ಬೆಳಗಿನ ಜಾವದಲ್ಲಿ ಅಗೋಚರವಾಗಿ ಬಂದು ನಮ್ಮ ಕುಟುಂಬದಲ್ಲಿ ಹುಟ್ಟಿರೋನೊಬ್ಬ ನಮ್ಮ ವಂಶದಲ್ಲಿ ಶ್ರಾದ್ದ ಮಾಡಿದ್ದಾನೆ, ನಿನಗೆ ನಿನ್ನ ವಂಶಕ್ಕೆ ನಿನ್ನ ಪರಿವಾರಕ್ಕೆ ಎಲ್ಲಕ್ಕೂ ಒಳ್ಳೆಯದಾಗಿದ್ದ ಆಶೀರ್ವಾದ ಮಾಡ್ತಾರೆ. ಇಲ್ಲದೆ ಹೋದ್ರೆ ಶಾಪ, ಪಿತೃದೇವತೆಗಳ ಶಾಪ ಒಂದಿದೆ ನೋಡ್ರಿ. ಮಾವಿನ ಸೊಪ್ಪಿನ ಕೆಲಸ ಅಂತಿದೆ, ಶುಭ ಕಾರ್ಯ. ಶುಭ ಕಾರ್ಯದಲ್ಲಿ ಒಂದು ಪಕ್ಷ ತಪ್ಪಿದ್ರೂ ಕೂಡ ಕ್ಷಮಾ ಮಾಡ್ತಾರೆ ದೇವತೆಗಳು, ಮುಂದಕ್ಕೆ ಮಾಡೋದು ಸರಿಯಾಗಿ. ಪಿತೃ ಕಾರ್ಯದಲ್ಲಿ ಮಾತ್ರ ಏನಾದರೂ ಕೂಡ ತೊಂದರೆ ಮಾಡಿಕೊಂಡ್ರೆ ಕ್ಷಮಿಸೋದಿಲ್ಲ. ಒಬ್ಬರಲ್ಲ ಇನ್ನೊಬ್ರು ಕೇಳು, ಚೆನ್ನಾಗಿ ಕೇಳು, ಮಾಡು ಅಂತ ಹೇಳ್ತಾರೆ. ಗೃಹಸ್ಥ ಧರ್ಮ ಶ್ರಾದ್ದ ಮಾಡಬೇಕು. ಅಲ್ಲಿ 5 ಜನರನ್ನ ಕೂಡಿಸು ಅಂತಾರೆ ನಾರದರು. 2 ವಿಶ್ವ ದೇವಸ್ಥಾನಕ್ಕೆ, 3 ಪಿತೃಸ್ಥಾನಕ್ಕೆ. 5 ಜನ ಸಿಗ್ತೇ ಹೋಗಿ 2 ಕೂಡಿಸು, ಒಬ್ಬರನ್ನ ವೈಶ್ವದೇವಕ್ಕೆ, ಇನ್ನೊಬ್ಬರನ್ನ ಪಿತೃಸ್ಥಾನಕ್ಕೆ ಕೂಡಿಸು ಮಾಡು. ಕರ್ಮವನ್ನ ಬಿಡಬೇಡ ಯಾವ ಕಾರಣಕ್ಕೂ ಅಂತ ಶ್ರಾದ್ದದ ಮಹಿಮೆಯನ್ನ ಬಹಳ ಹೇಳ್ತಾ ಬಂದ್ರು. ಇಲ್ಲಿ ಹೇಳಿದ ಮೇಲೆ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಗೃಹಸ್ಥಾಶ್ರಮ ಧರ್ಮದಲ್ಲಿ ಕರ್ತವ್ಯಾಚರಣೆ, ಕರ್ಮಾಚರಣೆ ಎಲ್ಲವನ್ನು ಕೂಡ ಹೇಳಿ ಮುಂದಕ್ಕೆ ಯಾವ ಈ ಶರೀರ, ಇದರ ಇಂದ್ರಿಯಗಳು ಯಾವ ರೀತಿ ಆಗುತ್ತೆ ಮುಂದೆ ಬರ್ತಕ್ಕಂಥ 2 ಮಾರ್ಗ ಇದೆ. ಅರ್ಚರಾದಿ ಮಾರ್ಗ, ದೇವಯಾನ, ಪಿತೃಯಾನ ಅಂತ. ಈ ತರ ಕರ್ತವ್ಯಗಳನ್ನು ಮಾಡಿದಾಗ ಗೃಹಸ್ಥ ಹೋಗುವುದು ಯಾವ ಮಾರ್ಗದಲ್ಲಿ? ಗೃಹಸ್ಥ ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ಉತ್ತರಾಯಣ ಶುಕ್ಲ ಪಕ್ಷ ಹಗಲು ಇದು ದೇವಯಾನ, ದಕ್ಷಿಣಾಯನ ರಾತ್ರಿ ಕೃಷ್ಣ ಪಕ್ಷ ಇದು ಪಿತೃಯಾನ. ಅದರಲ್ಲೂ ಸ್ವಲ್ಪ ಮಾರ್ಗ ಕಷ್ಟ, ಮೋಕ್ಷಕ್ಕೆ ಬರ್ಬೋದು ಅದರಲ್ಲೂ. ದೇವಯಾನ ಸುಲಭ. ದೇವಯಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇವೆಲ್ಲ ಗರುಡ ಪುರಾಣದಲ್ಲಿ ವಿಸ್ತಾರವಾಗುತ್ತೆ. ಇಲ್ಲಿ ವ್ಯಾಸರು ಸೂಕ್ಷ್ಮವಾಗಿ ತರ್ತಾರೆ ಈ ಭಾಗದಲ್ಲಿ. ಇದಕ್ಕೆ ಶ್ರಾದ್ದಾದಿ ಕರ್ತವ್ಯಗಳನ್ನ ಅವಶ್ಯವಾಗಿ ನೀವು ಮಾಡಿದ್ರೆ ಅಂತ ಹೇಳ್ತಾ ಬಂದು ನಾರದರದೆಲ್ಲವನ್ನು ಕೂಡ ಹೇಳಿ, ಇನ್ನು ದೇವತೆಗಳ ಪೂಜೆ ಎಲ್ಲವನ್ನು ಕೂಡ ಹೇಳಿ ಮುಂದಕ್ಕೆ ಹೇಳತಕ್ಕಂಥದ್ದು ರುದ್ರದೇವರ ವಿಚಾರವನ್ನು ಹೇಳಿದರು. ರುದ್ರದೇವರು ತ್ರಿಪುರಾಸುರನ ಕೊಟ್ಟ ಭಾಗವನ್ನು ನಾವು ಮಧ್ಯಾಹ್ನಕ್ಕೆ ಇಟ್ಕೊಳ್ಳೋಣ. ಇಲ್ಲಿಗೆ ವಿವೇಚನ ಬೆಳಗಿನ ಈ ಪ್ರವಚನ ಕಾರ್ಯವನ್ನು ಇಲ್ಲಿ ವಿರಮಿಸೋಣ. ಶ್ರೀಕೃಷ್ಣ.